ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು, ನಾಸಿಕ, ಅಧರ, ಮುಗುಳ್ನಗೆ, ನಾಲಗೆ, ತಾಂಬೂಲ ಕಬಳ ಮಹಾತ್ಮೆ, ವಾಂಗ್ಮಾಧುರ್ಯ, ಚುಬುಕ, ಕಂಠಿ, ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು 58ನೇ ಶ್ಲೋಕದಿಂದ 69ನೆಯ ಶ್ಲೋಕದವರೆಗೂ 12 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ. ಅಂದರೆ ಹಿಂದಿನ 1ರಿಂದ 4ರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ, ವಿರಾಟ್ ರೂಪದ ಒಂದು ರೂಪವಾಗಿದೆ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ. ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದರು. ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಈ ಲ ಹ್ರೀಂ ಎನ್ನುವ ಮಂತ್ರಭಾಗ. ಇನ್ನು 2ನೆಯದಾದ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ 2ನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ. ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯಧೋ ಅಧೋ ಧಾರಿಣಿ ಎನ್ನುವ 3ನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ. ಇದೇ ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ವಿಭಾಗ. ಆದಿಶಂಕರರು 1, 2, 3, 4 ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ, ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ. ನಾವು ಈ 4ನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ. ಶ್ಲೋಕ 58. ಅಮ್ಮನವರ ಕಪೋಲಗಳ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಆರಾಲಂತೆ ಪಾಲಿಯುಗಲಂ ಮಗರಾಜನ್ಯ ತನಯೇ ನಕೇಶಾಮಾಧತ್ತೆ ಕುಸುಮ ಶರಕೋದಂಡ ಕುತುಕಂ ಶಿರಶ್ಚೀನೋ ಯತ್ರ ಶ್ರವಣಪಥಮುಲ್ಲಂಘ್ಯ ವಿಲಸನ್ ಅಪಾಂಗವ್ಯಾಸಂಗೋ ದಿಶತಿ ಶರಸಂಧಾನ ಧಿಷಣಾ. ಇದರ ಅರ್ಥ, ಓ ಪರ್ವತರಾಜಪುತ್ರಿ, ಅಂಗರಾಜನ್ಯ ತನಯೆ ಅಂದರೆ ನಿನ್ನ ಕಪೋಲಗಳ ಕಿವಿ ಕಣ್ಣುಗಳ ಮಧ್ಯಪ್ರದೇಶ, ಅದರ ಕಪೋಲಗಳ ಡೊಂಕು ಮನ್ಮಥನ ಬಿಲ್ಲಿನಂತೆಗಿದೆ. ನಿನ್ನ ಕಿವಿಗಳನ್ನು ದಾಟಿ ಹೋಗುತ್ತಿರುವುದೋ ಎಂಬಂತಿರುವ ನಿನ್ನ ಓರೆಗಣ್ಣಿನ ನೋಟ ಅಂದರೆ ಆಕರ್ಣಾಂತವಾದ ವಿಶಾಲ ನಯನ ದೃಷ್ಟಿ ಆ ಬಿಲ್ಲಿನಲ್ಲಿ ಅಡ್ಡವಾಗಿ ಸೇರಿಸಿಟ್ಟ ಮನ್ಮಥನ ಬಾಣದಂತೆಗಿದೆ. ಅಂದರೆ ಬಿಲ್ಲಿನಲ್ಲಿ ಹೊಡೆದ ಬಾಣದಂತೆಗಿದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಕಪೋಲಗಳ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಕಣ್ಣು ಹುಬ್ಬುಗಳ ಕೊನೆಯಲ್ಲಿ
ಡೊಂಕು ತಿರುಗಿದ ಕಪೋಲಗಳು ಮನ್ಮಥನ ಬಿಲ್ಲಿನಂತೆಯೂ, ಆಕರ್ಣಾಂತ ವಿಶಾಲ ನಯನಗಳ ನೋಟವು ಮನ್ಮಥನ 6ನೆಯ ಬಾಣದಂತೆ, ಅಂದರೆ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತೆ ಕಡೆಗಣ್ಣ ನೋಟವೇ 6ನೆಯ ಬಾಣ, ಅದು 6ನೆಯ ಬಾಣದಂತೆ ಇದೆಯೆಂದು ಅದ್ಭುತವಾಗಿ ವರ್ಣಿಸಿದ್ದಾರೆ. ಆ ತಾಯಿಯ ವದನಾರವಿಂದ ಸೌಂದರ್ಯ ಲಹರಿಯಲ್ಲಿ ಪ್ರತಿ ಅಣುವು ಒಂದು ಸೌಂದರ್ಯ ಸೂಸುವ ಕಿರಣ. ಅದನ್ನು ಅತ್ಯಂತ ಭಾವುಕತೆ ತುಂಬಿದ ಹೃದಯದಿಂದ ಭವಾನಿಯನ್ನು ದರ್ಶಿಸಬೇಕೆಂದು, ಅಂದರೆ ಭಕ್ತಿ ಭಾವನೆಯಿಂದ ದರ್ಶಿಸಬೇಕೆಂದು ಇಲ್ಲಿ ಶಂಕರಾಚಾರ್ಯರು ಹೇಳುತ್ತಿದ್ದಾರೆ. ಶ್ಲೋಕ 59. ಅಮ್ಮನವರ ಕೆನ್ನೆಗಳ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಉರದ್ಗಂಡಾ ಭೋಗ ಪ್ರತಿಫಲಿತ ತಾಟಂಕಯುಗಲಂ ಚತುಶ್ಚಕ್ರಂ ಮನ್ಯೆ ತವ ಮುಖಮಿದಂ ಮನ್ಮಥರಥಂ ಯಮಾರುಹ್ಯ ದೃಹ್ಯತಿ ಅವನಿರಥಮರ್ಕೇಂದುಚರಣಂ ಮಹಾವೀರೋ ಮಾರಃ ಪ್ರಮಥಪತಯೇ ಸಜ್ಜಿತವತೆ. ಇದರ ಅರ್ಥ ಹೀಗಿದೆ. ಓ ಜಗನ್ಮಾತ ಭಗವತಿ, ಫಳ ಫಳ ಹೊಳೆಯುತ್ತಿರುವ ಕನ್ನಡಿಯಂತೆ ಇರುವ ನಿನ್ನ ಕೆನ್ನೆಗಳ ವಿಶಾಲ ಪ್ರದೇಶದಲ್ಲಿ ಮೀರಿ ಮೀರಿ ಹೊಳೆಯುತ್ತಿರುವ ಬಂಗಾರದಲ್ಲಿ ಮಾಡಿ ರತ್ನಗಳನ್ನು ಹುದುಗಿಸಿದ ನಿನ್ನ ತಾಟಂಕಗಳು, ಅಂದರೆ ದೊಡ್ಡ ದೊಡ್ಡ ಚಕ್ರಗಳಂತಿರುವ ಕುಂಡಲಗಳನ್ನು ಹೋಲುತ್ತಿರುವ ಓಲೆಗಳನ್ನು ತಾಟಂಕ ಎನ್ನುತ್ತಾರೆ. ಅವು ನಿನ್ನ ತಾಟಂಕಗಳು ಪ್ರತಿಬಿಂಬಿಸಿ ಅವು ಮನ್ಮಥನ ರಥದ 4 ಚಕ್ರಗಳೋ ಎನ್ನುವಂತೆ ಕಾಣಿಸುತ್ತಿವೆ. ಎಂದರೆ ಕಿವಿಯ ತಾಟಂಕಗಳು 2 ಕೆನ್ನೆಗಳಲ್ಲಿ ಪ್ರತಿಬಿಂಬಿಸಿದ ಚಕ್ರಗಳು, ಅಂದರೆ ಆ ಓಲೆಗಳ ಪ್ರತಿಬಿಂಬ, ಅವೆರಡೂ ಕಲೆತು ಮನ್ಮಥನ ರಥದ 4 ಚಕ್ರಗಳಾಗಿವೆ. ಹಿಂದಿನ ಶ್ಲೋಕಗಳಲ್ಲಿ ಕಣ್ಣು ಹುಬ್ಬುಗಳನ್ನು ಮನ್ಮಥನ ಬಿಲ್ಲಾಗಿಯೂ, ಕಣ್ಣು ರೆಪ್ಪೆಗಳನ್ನು ಮನ್ಮಥನ ಬಾಣಗಳಿಗೆ ಕಟ್ಟಿದ ಹುರಿಯ ಹಾಗೂ ಕಪೋಲಗಳೆಂಬ ಮನ್ಮಥನ ಬಿಲ್ಲಿನಲ್ಲಿ ಹೂಡಿದ ಆಕರ್ಣಾಂತ ವಿಶಾಲ ನೇತ್ರಗಳ ಓರೆ ನೋಟವಾಗಿಯೂ, ಮನ್ಮಥನ 6ನೆಯ ಬಾಣವಾಗಿಯೂ ವರ್ಣಿಸಿ, ಈಗ ಆ ತಾಯಿಯ ಕನ್ನಡಿಯಂತಹ ಕೆನ್ನೆಗಳನ್ನು, ಆ ಕೆನ್ನೆಗಳಲ್ಲಿ ಪ್ರತಿಬಿಂಬಿಸುತ್ತಿರುವ ತಾಟಂಕಗಳೆನ್ನುವ ಓಲೆಗಳನ್ನು ಏಕವಾಗಿ ಮನ್ಮಥನ ರಥಚಕ್ರಗಳಾಗಿ ಹೋಗಿವೆ ಎಂದು ವರ್ಣಿಸುತ್ತಿದ್ದಾರೆ. ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತನಾಗಿ ಹೊರಟ ಆ ಮನ್ಮಥ ಜಗನ್ಮಾತೆಯ ಮುಖವೆನ್ನುವ ತೇರನ್ನೇರಿ ಸೂರ್ಯ ಚಂದ್ರರು ರಥಚಕ್ರಗಳಾಗಿರಲು ಭೂಮಿಯನ್ನೇ ರಥವನ್ನಾಗಿ ಮಾಡಿಕೊಂಡು ಅದನ್ನೇರಿ ತ್ರಿಪುರಗಳ ಮೇಲೆ ಯುದ್ಧ ಸನ್ನದ್ಧನಾಗಿದ್ದ ಕಾಮಾರಿಯಾದ ಮಹಾದೇವನಿಗೆ ದ್ರೋಹ ಬಗೆಯಲು, ಅಂದರೆ ಮಹಾದೇವನ ಮೇಲೆ ಯುದ್ಧ ಹೂಡಲು, ಮಹಾದೇವನನ್ನೇ ಸೋಲಿಸಲು ಸಿದ್ಧವಾಗುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಕೆನ್ನೆಗಳ ಸೌಂದರ್ಯವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ಕೆಲವರು ಸ್ತ್ರೀಯರನ್ನು ಗಮನಿಸಿದರೆ ಎಷ್ಟೇ ವಯಸ್ಸಾಗಿದ್ದರೂ ಅವರ ಕೆನ್ನೆಗಳು ಹಾಲು ಗೆನ್ನೆಗಳಂತೆಯೇ ಇರುತ್ತವೆ. ಶರೀರದಲ್ಲಿನ ಧಮನಿಗಳು, ನರಗಳು ಹಸಿರು ಬಣ್ಣದಿಂದ ಕೂಡಿರುವಂತೆ ತೋರುತ್ತವೆ. ಹಸು ಮಕ್ಕಳಲ್ಲಿಯೂ ಹೀಗೆ ಇರುತ್ತದೆ. ಸ್ವಲ್ಪವೇ ಬಿಸಿಲಾದರೂ ಬೇಗೆಯಾದರೂ ಇಂತಹ ಸ್ತ್ರೀಯರ ಮುಖ ತಕ್ಷಣವೇ ಕೆಂಪಾಗಿ ಬಾಡಿಹೋದಂತೆ ಕಾಣುತ್ತದೆ, ಬಾಡಿಹೋದ ಕಮಲದ ಹಾಗೆ. ಇಂತಹ ಸೌಂದರ್ಯ ಕೆಲವೇ ಹೆಂಗಸರಲ್ಲಿ ಕಾಣಬರುತ್ತದೆ. 10 ತಿಂಗಳ ಒಳಗಿನ ಮಕ್ಕಳಲ್ಲೂ ಕೂಡ ಹೀಗೆ ಇರುತ್ತವೆ ಕೆನ್ನೆಗಳು. ಸ್ವಚ್ಛವಾದ ಅಮೃತ ಶಿಲೆಯ ಮೇಲೆ ಬೆಳದಿಂಗಳು ಪ್ರತಿಬಿಂಬಿಸಿದ ಹಾಗೆ, ಬೆಳದಿಂಗಳಿನಲ್ಲಿ ಆಗ್ರಾದ ತಾಜ್ಮಹಲ್ ಯಮುನೆಯಲ್ಲಿ ಪ್ರತಿಬಿಂಬಿಸಿದ ಹಾಗೆ, ಸಿಖ್ಖರ ಸ್ವರ್ಣ ದೇವಾಲಯ ಸರೋವರದಲ್ಲಿ ಪ್ರತಿಬಿಂಬಿಸಿದ ಹಾಗೆ, ಜೈಪುರದಲ್ಲಿ ಅಮೃತಶಿಲೆಯ ಅಂತಃಪುರ ಗ್ರಹಗಳಲ್ಲಿ ಓಡಾಡುತ್ತಿರುವ ಮನುಷ್ಯರ ನೆರಳು ನೆಲದ ಮೇಲೂ ಗೋಡೆಗಳ ಮೇಲೂ ಪ್ರತಿಬಿಂಬಿಸಿದ ಹಾಗೆ, ಈ ರೀತಿಯಾಗಿ ಒಂದಾನೊಂದು ಅತಿಶಯ ಸೌಂದರ್ಯ ವಿಶ್ವವ್ಯಾಪ್ತವಾಗಿ ನೋಡಬಲ್ಲೆವಾದರೆ ಅದನ್ನು ಅಮ್ಮನವರ ಕೆನ್ನೆಗಳ ಸೌಂದರ್ಯದಲ್ಲಿ ಕಾಣಬಹುದು ನಾವು. ಪ್ರಕೃತಿಗೆ ಸನ್ನಿಹಿತವಾದ ಸಂಬಂಧವು, ಪ್ರಕೃತಿ ಸೌಂದರ್ಯವನ್ನು ತಾದಾತ್ಮ್ಯತೆಯಿಂದ ನೋಡಬಲ್ಲ ಹೃದಯವೂ ಇರಬೇಕೇ ವಿನಃ ಆ ಜಗನ್ಮಾತೆಯ ವಿರಾಟ್ ರೂಪ ಸೌಂದರ್ಯ ಈ ಜಗತ್ತಿನ ಅಣುವಿನಲ್ಲೂ ನಿಕ್ಷಿಪ್ತವಾಗಿಯೇ ಇದೆ ನೋಡಬಲ್ಲವರಿಗೆ. ಭಕ್ತಿಯಿಂದ, ಸಾಧನೆಯಿಂದ
ನಮ್ಮ ಹೃದಯದ ಕಣ್ಣು ತೆರೆದು ನೋಡಬೇಕು. ಅಂತಹ ಸೌಂದರ್ಯವನ್ನು ಮನಃಪೂರ್ತಿಯಾಗಿ ಕಾಣಬೇಕಾದರೆ. ಶ್ಲೋಕ 60. ಕುಂಡಲಗಳ ಝಣತ್ಕಾರ ನಾದ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಅಸ್ವತ್ಯಾ ಸೂಕ್ತಿ ಅಮೃತಲಹರಿ ಕೌಶಲಹರಿ ಪಿಬಂತ್ಯಾ ಶರ್ವಾಣಿ ಶ್ರವಣಚುಲುಕಾಭ್ಯಾಮ ವಿರಲಂ ಚಮತ್ಕಾರಾಶ್ಲಾಘ ಚಲಿತ ಶಿರಸಾ ಕುಂಡಲಗಣೋ ಝಣತ್ಕಾರೈಸ್ತಾರೈಃ ಪ್ರತಿವಚನ ಮಾಚಷ್ಟ ಇವತೆ. ಇದರ ಅರ್ಥ, ತಾಯಿ ಜಗನ್ಮಾತೆ ವಾಗ್ದೇವಿಯಾದ ಸರಸ್ವತಿ ನಿನ್ನ ಬಲಗಡೆಯಲ್ಲಿ ಕೂತು ನಿನ್ನ ಸ್ತೋತ್ರ ಮಾಡುತ್ತಿರಲು ನೀನು ಆ ಸ್ತೋತ್ರಕ್ಕೆ ಸಂತಸ ಪಡುತ್ತಾ ಆಕೆಯನ್ನು ಮೆಚ್ಚಿಕೊಂಡ ಹಾಗೆ ನಿನ್ನ ಶಿರಸ್ಸನ್ನು ಸ್ವಲ್ಪವೇ ಕದಲಿಸುತ್ತಿದ್ದೀಯೆ. ಆ ನಿನ್ನ ಶಿರಃ ಕಂಪನದಿಂದ ನಿನ್ನ ಕರ್ಣಾಭರಣಗಳಾದ ರತ್ನಕುಂಡಲಗಳು ಸಣ್ಣ ಧ್ವನಿಯಲ್ಲಿ ಝಣತ್ಕಾರ ಮಾಡುತ್ತಾ ಆ ಸರಸ್ವತಿಯು ಮಾಡುತ್ತಿರುವ ನಿನ್ನ ಸ್ತೋತ್ರದಲ್ಲಿರುವ ಅಮೃತ ವಚನಗಳಿಗೆ ಉತ್ತರಿಸುತ್ತಿವೆಯೋ ಎನ್ನುವಂತಿದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಎಂತಹ ಮಹಾದ್ಭುತ ವರ್ಣನೆ ಮಾಡಿದ್ದಾರೆ ನೋಡಿ. ಬಾಯಲ್ಲಿ ಮಾತನಾಡದೇನೆ ಅಮ್ಮನವರು ತಮ್ಮ ಮೆಚ್ಚುಗೆಯನ್ನು ತಲೆ ಆಡಿಸಿ ತೋರಿಸುವುದರಿಂದ ಆಕೆಯ ಕರ್ಣಕುಂಡಲಗಳು ಒಂದಕ್ಕೊಂದು ಕಲೆತು ಧ್ವನಿಯುಂಟಾಗಲು ಅದು ಆ ತಾಯಿಯ ಮನದ ಅಂಗೀಕಾರಕ್ಕೂ ಆನಂದಕ್ಕೂ ಪ್ರತಿಧ್ವನಿಯ ಆಗಿದೆ ಎಂದು ಹೇಳಿದ್ದಾರೆ. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಎಂದು ಎಡ ಬಲಗಳಲ್ಲಿ ಲಕ್ಷ್ಮೀ ಸರಸ್ವತಿಯರು ಜಗನ್ಮಾತೆಗೆ ಬೀಸಣಿಗೆಯಿಂದ ಬೀಸುತ್ತಿರುವಂತೆ ಸ್ತೋತ್ರ ಮಾಡಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ನಮಗೆ ಕಾಣಿಸದ ಸರಸ್ವತಿ ದೇವಿಯನ್ನು ಶ್ರೀಮಾತೆಯ ವಾಕ್ಕಾಗಿ ಪರೋಕ್ಷ ದರ್ಶನ ಮಾಡಿಸುತ್ತಿದ್ದಾರೆ. ಶ್ರೀ ವಾಕ್ಯೆ ಸರಸ್ವತಿ ರೂಪ. ಯಾರು ಇಂಪಾಗಿ ಮೆಲ್ಲಗೆ ಶಾಂತವಾಗಿ ಮೃದುವಾಗಿ ಮಿತ ಸುಸ್ವರಗಳಿಂದ ಮಾತನಾಡಬಲ್ಲರೋ ಅವರ ನಾಲಗೆ ಸರಸ್ವತಿ ನಿಲಯ ಎನ್ನುತ್ತಾರೆ ಹಿರಿಯರು. ಇನ್ನು ಜಗನ್ಮಾತೆಯ ವಾಕ್ಕು ಕುರಿತು ಬೇರೆ ಹೇಳಬೇಕೇನು? ಈ ಶ್ಲೋಕದಲ್ಲಿ ಜಗನ್ಮಾತೆಯ ಮಾತೂ ಕೂಡ ಪರೋಕ್ಷ ಧ್ವನಿಯಾಗಿ ಸೂಚಿಸಿದರು ಜಗದ್ಗುರುಗಳು. ಮಕರಂದ ಸಾರ ವರ್ಷ ಭಾಷಿಣೆ ನಮಃ ಶಿವಾಯ ಎಂದು ಶ್ರೀ ಶಂಕರರೇ ಶಿವಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರದಲ್ಲಿ ಈಶ್ವರನ ವಾಕ್ಕು ಕುರಿತು ಹೇಳಿದ್ದಾರೆ. ಆ ತಾಯಿ ಅರ್ಧನಾರೀಶ್ವರಿ. ಆಕೆಯ ಮಾತು ಮಕರಂದ ಸಾರವಂತಹುದು. ಜಗನ್ಮಾತೆಯ ಶಿರಃಕಂಪನದಲ್ಲಿ ಪರೋಕ್ಷ ವಾಕ್ಕನ್ನು ಅವಿಶ್ರಾಂತವಾಗಿ ಸರಸ್ವತೀ ದೇವಿ ಜಗನ್ಮಾತೆಯ ಸ್ತೋತ್ರ ಮಾಡುತ್ತಿರುವ ವಾಕ್ಕನ್ನು ಪರೋಕ್ಷವಾಗಿ ಜಗನ್ಮಾತೆಯ ಕುಂಡಲಗಳ ಝಣತ್ಕಾರದಲ್ಲಿ ನಾದ ಬಿಂದು ಕಲಾತ್ಮಿಕ ಆಗಿ ತಾವು ದರ್ಶಿಸಿದ ಜಗದ್ಗುರುವು ನಮ್ಮನ್ನು ಆ ನಾದ ಕೇಳಿ ಉದ್ಧಾರವಾಗಿ ಎಂದು ಪರೋಕ್ಷ ಬೋಧೆ ಮಾಡುತ್ತಿದ್ದಾರೆ. ನಮ್ಮ ಮನಸ್ಸಿಗೆ ಕಿವಿಗಳಿದ್ದರೆ ನಮ್ಮ ಪರುಷ ವಾಕ್ಕುಗಳನ್ನು ನಾವು ನಿಯಂತ್ರಿಸುವುದಕ್ಕೆ ಪ್ರಯತ್ನ ಮಾಡಬಲ್ಲೆವಾದರೆ ನಿಶ್ವಾಸವಾದಾಗ ಆ ಬಿರುಗಾಳಿಗೆ ಆಕೆಯ ನಾಸಾಭರಣದಿಂದ ಜೋಲು ಬಿಟ್ಟಿರುವ ಮುತ್ತುಗಳು ಅಲ್ಲಾಡುವುದರಿಂದ ಅವು ಜಾರಿ ಕೆಳಕ್ಕೆ ಬೀಳುತ್ತವೆಯೇನೋ ಎಂಬಂತಿರುವುದನ್ನು ತಾಯಿ ನಿನ್ನ ನಾಸಾದಂಡದಿಂದ ಮುತ್ತುಗಳು ಉರುಳುತ್ತಿವೆ ಎಂದರು ಜಗದ್ಗುರುಗಳು. ಆಗ ಕೇಳಬರುವ ಆ ಝಣತ್ಕಾರವನ್ನು ನಾವು ಕೇಳಿ ಉದ್ಧಾರವಾಗಬಹುದು. ಇಂದು ನಾವಿರುವ ಸಮಾಜ ಪರಿಸರದಲ್ಲಿ ಶಬ್ದ ಮಾಲಿನ್ಯ 1000 ಬಾಂಬುಗಳು ಹಾಕಿದ ಹಾಗಿದೆ. ವಾಹನಗಳ ಶಬ್ದ ಬಾಂಬುಗಳ ಶಬ್ದವನ್ನು ಹೋಲುವ, ಮದುವೆ, ಸಾವು, ರಾಜಕೀಯ ಗೆಲುವು, ಸೋಲು, ನಾಮಿನೇಷನ್ ಒಂದೇ ಎರಡೇ, ಬಾಣ ಬಿರುಸುಗಳನ್ನು ಮಾಡುವುದು ದೀಪಾವಳಿ ಮಾತ್ರವಲ್ಲ, ತಲೆಗೆಲ್ಲ ಒಂದೇ ಮಂತ್ರ ಎನ್ನುವಂತೆ ಬದಲಾಗಿ ಹೋಗಿದೆ. ಅದಲ್ಲದೆ ವಿನಾಯಕ ಚೌತಿ, ಶ್ರೀರಾಮನವಮಿ, ದಸರಾ, ನವರಾತ್ರಿಗಳು, ದೀಪಾವಳಿಯಂತೂ ಸರಿಯೇ ಸರಿ. ಹೀಗೆ ಯಾವುದೇ ಹಬ್ಬವಾದರೂ ದೇವರ ಭಕ್ತಿಯ ಮಾತಿರಲಿ, ಪೋಟಿಯಿಂದ ಶಾಮಿಯಾನಗಳು, ಮೈಕುಗಳು, ಭಕ್ತಿ ಹಾಡುಗಳೆಂದರೆ ಅಸಹ್ಯ ಬರುವಂತೆ ಎಲ್ಲ ವಿಧದ ಸಿನಿಮಾ ಹಾಡುಗಳಿಂದ ಮದುವೆ ಮನೆಗಳಲ್ಲಿ ಬ್ಯಾಂಡುಗಳ ಜೊತೆಗೆ ದೊಡ್ಡದಾಗಿ ಮೈಕುಗಳಲ್ಲಿ ಸಿನಿಮಾ ಹಾಡುಗಳು,
ಡ್ಯಾನ್ಸುಗಳಿಗೆ ಒಂದೇ ಸಿನಿಮಾ ಹಾಡು, ಅಂದರೆ ದೊಡ್ಡ ಮೈಕುಗಳಲ್ಲಿ ಸಿನಿಮಾ ಹಾಡುಗಳು, ಡ್ಯಾನ್ಸುಗಳಿಗೆ ಸಿನಿಮಾ ಹಾಡುಗಳು, ಹೀಗೆ ಎಷ್ಟೋ ಆಗಿ ಸಾಮಾನ್ಯ ಜನರೆಲ್ಲ ಈ ಶಬ್ದ ಮಾಲಿನ್ಯಕ್ಕೆ ಸಿಕ್ಕಿ ಒದ್ದಾಡುವ ಪರಿಸ್ಥಿತಿ ಉತ್ಪತ್ತಿಯಾಗಿದೆ. ಇದಲ್ಲದೆ ರಾಜಕೀಯ ನಾಯಕರ ವಾಗ್ದಾನಗಳು, ಪರಸ್ಪರ ದೋಷಾರೋಪಣೆಗಳಿಂದ ಪಾರ್ಟಿಗಳಲ್ಲಿ ಕೆಸರು ಚೆಲ್ಲುವ ಕೀಳು ಮಟ್ಟದ ಭಯಂಕರ ಕಿರುಚಾಟದ ಉಪನ್ಯಾಸಗಳೆಂಬ ಹಿಂಸಾಕಾಂಡಗಳು ಇನ್ನೊಂದು ಕಡೆ ಸುತ್ತಿಕೊಂಡಿವೆ. ಇಂತಹ ಶಬ್ದ ಕಲುಷಿತ ವಾತಾವರಣದಲ್ಲಿ ಜಗನ್ಮಾತೆಯ ಸೂಕ್ಷ್ಮವಾದ ಝಣತ್ಕಾರನಾದ ಯಾರಿಗೆ ಕೇಳಬೇಕು? ಯಾರು ಊಹಿಸಿಕೊಳ್ಳಬಲ್ಲರು? ಕಿವಿಗಳು ಗಡಚಿಕ್ಕಿ ಹೋಗುವಂತಿರುವಾಗ ಇವುಗಳೆಲ್ಲದರಿಂದ ನಮ್ಮನ್ನು ಆ ಶ್ರೀಮಾತೆಯೇ ರಕ್ಷಿಸಬೇಕು ಅಲ್ಲವೇ? ಶ್ಲೋಕ 61. ಅಮ್ಮನವರ ನಾಸಿಕ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಸೌನಾಸಾ ವಂಶಾತ್ ಸ್ತುಹಿನಗಿರಿವಂಶ ಧ್ವಜಪಟಿ ತ್ವದೀಯೋ ನಿಧಿಯೋ ಫಲತು ಫಲಮಸ್ಮಾಕಮುಚಿತಂ ವಹತ್ಯಂತರ್ಮುಕ್ತಃ ಶಿಶಿರಕರ ನಿಶ್ವಾಸಗಲಿತಂ ಸಮೃದ್ಧ್ಯ ಯತ್ತಾಸಾಂ ಬಹಿರಪಿ ಚ ಮುಕ್ತ ಮಣಿಧರ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ನಾಸಾದಂಡ ಅಂದರೆ ಮೂಗಿನ ಸೌಂದರ್ಯ, ಮೂಗಿನಲ್ಲಿರುವ ಆಭರಣ, ಮುಕ್ತಾಭರಣ ಅಂದರೆ ಮುತ್ತುಗಳಿಂದಾದ ಮೂಗುತಿಯ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ. ಅರ್ಥ ಹೀಗಿದೆ: ಹಿಮವಂತನ ವಂಶಕ್ಕೆ ಪತಾಕೆಯಂತಿರುವ ತಾಯಿ, ಪರ್ವತರಾಜಪುತ್ರಿ ಪಾರ್ವತಿ ಜಗದಂಬ, ನಿನ್ನ ವಂಶದಲ್ಲಿ ಇಲ್ಲಿ ವಂಶದಂಡ ಎಂದರೆ ಬಿದಿರು ಎನ್ನುವ ಅರ್ಥವೂ ಕೂಡ ಇದೆ. ನಿನ್ನ ವಂಶದಲ್ಲಿ ಎಳೆಯ ಬಿದಿರು ತುಂಡೊಂದರ ಗಟ್ಟಿಯಾದ ಭಾಗ ಅಮ್ಮನವರ ನಾಸಿಕವಾದರೆ ಹೇಗಿರುತ್ತದೋ ಹಾಗೆ ಮುತ್ಯವಿರಲೇಬೇಕು. ಇಲ್ಲದಿದ್ದರೆ ನೀನು ಶ್ವಾಸ ಬಿಟ್ಟಾಗ ನಿಶ್ವಾಸದಲ್ಲಿ ಅಂದರೆ ನೀನು ಬಿಡುತ್ತಿರುವ ಶ್ವಾಸದಲ್ಲಿ ಮುತ್ತುಗಳು ಹೇಗೆ ಉದುರುತ್ತವೆ, ಆ ಮುತ್ತುಗಳು ನಮ್ಮ ಆಧ್ಯಾತ್ಮಿಕ ಕೋರಿಕೆಗಳನ್ನು ತೀರಿಸಲಿ. ಇದರ ಅರ್ಥ ಸ್ವಲ್ಪ ಜಟಿಲವಾದದ್ದು ಎನ್ನಿಸಬಹುದು ಬೇಗ ಬೇಗ ಓದಿದಾಗ. ಆದರೆ ನಿಧಾನವಾಗಿ ವಿವರವಾಗಿ ನೋಡಿದರೆ ಬೆಟ್ಟದಷ್ಟು ಅರ್ಥ ಗೋಚರಿಸುತ್ತದೆ. ನೋಡಿ, ಮುತ್ತುಗಳು 6 ವಿಧಗಳಲ್ಲಿ ಲಭಿಸುತ್ತದೆ. ಒಂದು ಆನೆಯ ಕುಂಭಸ್ಥಳದಲ್ಲಿ, ಎರಡನೆಯದು ಬಿದಿರು ಮೆಳೆಯಲ್ಲಿ ಅಂದರೆ ಬಿದಿರಿನ ಮರದಲ್ಲಿಯೂ ಮುತ್ತು ದೊರೆಯುತ್ತದೆ, ಮೂರನೆಯದು ಸರ್ಪಗಳ ಹೆಡೆಯಲ್ಲಿ, ನಾಲ್ಕನೆಯದು ಮೇಘಗಳಲ್ಲಿ, 5 ಶುಕ್ತಿಕಗಳು ಅಂದರೆ ಸಮುದ್ರದಲ್ಲಿ ಸ್ವಾತಿ ಮಳೆಯ ಹನಿಗಳು ಮುತ್ತಿನ ಚಿಪ್ಪಿನಲ್ಲಿ ಬಿದ್ದು ಆ ಚಿಪ್ಪುಗಳು ಮುಚ್ಚಿಕೊಂಡು ಮುತ್ತಾಗುತ್ತದೆ. ಇನ್ನು 6ನೆಯದು ಇಕ್ಷುದಂಡ ಅಂದರೆ ಕಬ್ಬಿನ ಜಲ್ಲೆಯಲ್ಲಿ. ಆನೆಗಳ ಕುಂಭಸ್ಥಳದಲ್ಲಿ ಮುತ್ತು ಹೇಗೆ ಹುಟ್ಟುತ್ತದೆ? ಅಲ್ಲಿ ಚರ್ಮ ದಪ್ಪಗೆ ಅಲೆ ಅಲೆಯಾಗಿ ಮಡಕೆಯಾದಂತೆ ಇರುತ್ತದೆ. ಬೆವರು ಹೆಚ್ಚಾಗಿ ಅಲ್ಲಿ ಸೇರುತ್ತದೆ. ಬೆವರಿನ ಹನಿಗಳು ಕುಂಭಸ್ಥಳದ ಚರ್ಮದ ಮಧ್ಯೆ ಸಿಕ್ಕಿಕೊಂಡು ಘನೀಭವಿಸಿ ಮುತ್ತುಗಳಾಗುತ್ತವೆ. ಆನೆಗಳು ತುರಿತದಿಂದಾಗಿ ಯಾವುದಾದರೂ ಗಿಡದ ಕೊಂಬೆಗಳಿಗೋ ಕಾಂಡಕ್ಕೋ ಉಜ್ಜಿಕೊಳ್ಳುತ್ತವೆ. ಆ ಮುತ್ತುಗಳು ಆನೆಗಳು ಹಾಗೆ ಗಿಡಗಳಿಗೆ ಉಜ್ಜಿದಾಗ ಕೆಳಗುರುಳುತ್ತವೆ. ಇವು ಕರ್ಪೂರ ಕಾಂತಿಯುಳ್ಳವು, ಅಂದರೆ ಚಿತ್ರ ವಿಚಿತ್ರ ಬಣ್ಣಗಳುಳ್ಳ ಮುತ್ತುಗಳು. ಮಣ್ಣಿನ ಅಂದರೆ ಮರೂನ್ ಬಣ್ಣ, ಗೋಧಿ ಬಣ್ಣ ಮೊದಲಾದ ಚಿತ್ರ ವಿಚಿತ್ರ ಬಣ್ಣಗಳಲ್ಲಿರುತ್ತವೆ. ಇನ್ನು 2ನೆಯದು ಬಿದಿರು ಮೆಳೆಯಲ್ಲಿ ದೊರೆಯುವಂತಹದು. ಬಿದಿರು ಒಳಗಡೆ ಟೊಳ್ಳು, ಕೊನೆಯವರೆಗೂ ಒಳಗಡೆ ಸಣ್ಣ ರಂಧ್ರ ಟೊಳ್ಳಾಗಿರುತ್ತದೆ. ಇದೇ ಶ್ರೀಕೃಷ್ಣನ ಮುರಳಿ ಅಂದರೆ ವಂಶಿ. ಬಿದಿರು ತುಂಡುಗಳಾಗಿದ್ದಾಗ ಮಳೆ ಬಿದ್ದರೆ ಬಿದಿರು ಎಲೆಗಳು ಸಣ್ಣಗೆ ಉದ್ದಕ್ಕೆ ಕೆಳಕ್ಕೆ ತಿರುಗಿ ಇರುವುದರಿಂದ ಅಲ್ಲಿಂದ ಜಾರಿದ ನೀರಿನ ಬಿಂದುಗಳು ಬಿದಿರಿನಲ್ಲಿನ ಆ ಟೊಳ್ಳು ರಂಧ್ರ ಪ್ರದೇಶದಲ್ಲಿ ಬಿದ್ದು ಘನೀಭವಿಸಿ ಮುತ್ತುಗಳಾಗುತ್ತವೆ. ಅದಕ್ಕೆ ಕೆಲವು ಬಿದಿರು ಕೋಲುಗಳಲ್ಲಿ ಗಲಗಲ ಶಬ್ದವಾಗುವುದು. ಇವು ಬಿಳಿ ಕಲೆತ ಕೆಂಪು ಬಣ್ಣದ ಮುತ್ತುಗಳು. ಇನ್ನು 3ನೆಯದು ವಾಸುಕಿ ಎನ್ನುವ ಸರ್ಪರಾಜನ ಹೆಡೆಗಳಲ್ಲಿ ಉದ್ಭವಿಸಿದ ಮುತ್ತುಗಳು.
ವಾಸುಕಿ ಜಾತಿಗೆ ಸೇರಿದ ಹಾವುಗಳು ಸೌರಭ ಎಲ್ಲಿದ್ದರೆ, ಅಂದರೆ ಸುವಾಸನೆ ಎಲ್ಲಿದ್ದರೆ ಅಲ್ಲಿರುತ್ತವೆ. ಉದಾಹರಣೆಗೆ ಮಲ್ಲಿಗೆಯ ಪೊದೆಗಳು, ತಾಳೆ ಹೂವಿನ ಪೊದೆಗಳಲ್ಲಿ ಹಾವುಗಳು ತಪ್ಪದೇ ಇರುತ್ತವೆ ಎನ್ನುತ್ತಾರೆ. ಮೇಲ್ಜಾತಿಯ ಮಣಿಗಳಿರುವ ಗಣಿಗಳ ಹತ್ತಿರ ಇರುತ್ತವೆ. ಆ ಸೌರಭಕ್ಕೆ ಆಕರ್ಷಿತವಾಗಿ ತಮ್ಮ ಹೆಡೆಗಳನ್ನು ಆ ಪೊದೆಗಳಲ್ಲಿ, ಅಂತಹ ಮಣ್ಣಿನಲ್ಲಿ ಹುದುಗಿಸಿ ಮಲಗಿಕೊಳ್ಳುತ್ತವೆ. ಆಗ ಅಲ್ಲಿನ ಮುತ್ತುಗಳು ಅವುಗಳ ಹೆಡೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತವೆ. ಹಾಗೆಯೇ ಹೆಡೆಯಲ್ಲಿ ಸಿಕ್ಕಿಹಾಕಿಕೊಂಡ ನೀರಿನ ಬಿಂದುಗಳು ಘನೀಭವಿಸಿ ಮುತ್ತುಗಳಾಗುತ್ತವೆ. ಇವು ನೀಲವರ್ಣದವು. ಇನ್ನು ಮೇಘಗಳಲ್ಲಿ ಮುತ್ತುಗಳು ಉತ್ಪನ್ನವಾಗುತ್ತವೆ. ಕಪ್ಪು ಮೇಘಗಳಲ್ಲಿ ಸಿಕ್ಕಿಕೊಂಡ ನೀರು ಅಲ್ಲಿಯೇ ಘನೀಭವಿಸಿ ಆನೆಕಲ್ಲು ಅಥವಾ ಆಲಿಕಲ್ಲು ಆಗುವುದನ್ನು ನಾವು ನೋಡಿದ್ದೇವೆ. ಆಲಿಕಲ್ಲು ಮಳೆ ಎನ್ನುವ ಇದರಲ್ಲಿ ಕೆಲವು ಸಲ 1 ಕಿಲೋ ತೂಕದ ಆಲಿಕಲ್ಲು ಬಿದ್ದು ಬೆಳೆಗಳ ನಾಶ ಮಾಡುತ್ತದೆ. ಪಶುಗಳ ಮೇಲೆ ಬಿದ್ದರೆ ಅವುಗಳಿಗೆ ಗಂಭೀರ ಗಾಯವಾಗಲೂಬಹುದು. ಹಾಗೆಯೇ ಆ ನೀರಿನ ಬಿಂದುಗಳು ಘನೀಭವಿಸಿ ಮುತ್ತುಗಳಾಗಿ ಮಳೆಯ ಜೊತೆಗೆ ಅಲ್ಲಲ್ಲಿ ಬೀಳುತ್ತವೆ. ಮುತ್ತಿನ ಮಳೆ ಎನ್ನುವ ಚಮತ್ಕಾರ ಎಲ್ಲೋ ಇಂತಹ ಮಳೆ ಬಿದ್ದಿದ್ದರಿಂದ ಆದದ್ದೇ. ಈ ಮುತ್ತುಗಳು ಜ್ಯೋತಿರ್ಮುತ್ತುಗಳು, ಅಂದರೆ ಹೊಳೆಯುವ ಕಾಂತಿಯಿಂದ ಕೂಡಿರುತ್ತವೆ. ಮೇಘಗಳಿಗೂ ಮಿಂಚುಗಳಿಗೂ ಅವಿನಾಭಾವ ಸಂಬಂಧ ಇದೆಯಲ್ಲವೇ? ಇನ್ನು 5ನೆಯದು ಶುಕ್ತಿಕ, ಅಂದರೆ ಮುತ್ತಿನ ಚಿಪ್ಪುಗಳಲ್ಲಿ ಜನಿಸುವ ಮುತ್ತುಗಳು. ಸ್ವಾತಿ ಮಳೆಯ ಬಿಂದುಗಳು ಸಮುದ್ರ ಪ್ರಾಂತದಲ್ಲಿ ಬಿದ್ದಾಗ ಸಮುದ್ರದಲ್ಲಿನ ಮುತ್ತಿನ ಚಿಪ್ಪಿನ, ಅಂದರೆ ಸಮುದ್ರ ಪ್ರಾಣಿಯ ಮನೆಯಂತಹುದು, ಆ ಮುತ್ತಿನ ಚಿಪ್ಪಿನ ಒಳಗಡೆ ಬಿದ್ದು ಆ ಚಿಪ್ಪು ಮುಚ್ಚಿಕೊಂಡಾಗ ಆ ನೀರು ಘನೀಭವಿಸಿ ಮುತ್ತಾಗುತ್ತದೆ. ಮೀನು ಹಿಡಿಯುವವರು, ಆಳವಾದ ನೀರಿನಲ್ಲಿ ಈಜುವವರು ಈ ಮುತ್ತಿನ ಚಿಪ್ಪುಗಳಿಗಾಗಿ ಸಾಹಸದಿಂದ ಸಮುದ್ರದೊಳಗೆ ಮುಳುಗಿ ಇದನ್ನು ಹುಡುಕಿ ತರುವುದು ಎಲ್ಲರಿಗೂ ತಿಳಿದ ವಿಷಯವೇ. ಇವು ಶ್ವೇತ ವರ್ಣದವು, ಅಂದರೆ ಸ್ವಚ್ಛ ಬಿಳಿಯ ವರ್ಣದವು. ಇನ್ನು ಇಕ್ಷುದಂಡ, ಅಂದರೆ ಕಬ್ಬಿನ ಜಲ್ಲೆಯಲ್ಲಿ ಹುಟ್ಟುವ ಮುತ್ತುಗಳು. ಬಿದಿರಿನ ದಂಡದಂತೆ ಕಬ್ಬಿನ ಜಲ್ಲೆಯಲ್ಲೂ ಕೆಲವು ಕಡೆ ಟೊಳ್ಳು ಪ್ರದೇಶವಿರುತ್ತದೆ. ಇದು ಸಿಹಿಯಾಗಿರುವುದಿಲ್ಲ. ಇಂತಹ ಕಡೆ ಸಿಕ್ಕಿಕೊಂಡ ಮಳೆ ನೀರಿನ ಹನಿಗಳು ಘನೀಭವಿಸಿ ಮುತ್ತುಗಳಾಗುತ್ತವೆ. ಇವು ಹರಿದ್ರ, ಅಂದರೆ ಹಸಿರು ವರ್ಣವಾಗಿರುವಂತಹವು. ಹೀಗೆ ಸಿಕ್ಕ ಮುತ್ತುಗಳನ್ನು ಶುದ್ಧ ಮಾಡಿ ಅದರಲ್ಲಿ ಸಣ್ಣ ರಂಧ್ರ ಮಾಡಿ ಅವನ್ನು ಹಾರಗಳಾಗಿ, ಆಭರಣಗಳಾಗಿ ಮಾಡುತ್ತಾರೆ. ಇಷ್ಟು ಚರಿತ್ರೆ ಇದೆ ಮುತ್ತುಗಳಿಗೆ. ಲಲಿತಾ ಸಹಸ್ರನಾಮ ಶ್ಲೋಕದಲ್ಲಿನ ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಎನ್ನುವ ಶ್ಲೋಕದಲ್ಲಿ ಅಮ್ಮನವರ ಮೂಗು, ಅಂದರೆ ನಾಸಿಕ, ಆಗಲೇ ಅರಳಿದ ಸಂಪಿಗೆಯಂತೆ ಸುವಾಸನೆಯಿಂದ ಕೂಡಿ ತೀಡಿದಂತಹ ಹೂವಿನಂತೆ ಇರುತ್ತದೆ ಎಂದು ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದರು. ಹಾಗೆಯೇ ಸಕಲ ಆಗಮಗಳು ವೇದಗಳೇ ಮುತ್ತುಗಳಾಗಿರುವ ಮುಕ್ತಾಭರಣವನ್ನು ಅಮ್ಮನವರು ನಾಸಾಭರಣವಾಗಿ ಧರಿಸಿದ್ದಾರೆಂದು ವರ್ಣಿಸಿದರು ವಶಿನ್ಯಾದಿ ವಾಗ್ದೇವತೆಗಳು. ಶಂಕರ ಭಗವತ್ಪಾದರು ಅಮ್ಮನವರ ನಾಸಿಕವನ್ನು ಬಿದಿರು ಕೋಲಿನಂತೆ ವರ್ಣಿಸಿ ಅದರಿಂದ ಮುತ್ತುಗಳು ಉದುರುತ್ತಿವೆ ಎನ್ನುವಂತೆ ವರ್ಣಿಸಿದ್ದಾರೆ. ಆ ಜಗನ್ಮಾತೆಯ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಸಕಲ ಆಗಮಗಳು, ವೇದಗಳು, ಉಪನಿಷತ್ತುಗಳು ಇವೆ. ಆಕೆಯ ನಿಶ್ವಾಸದ ಬಿರುಗಾಳಿಗೆ ಆಕೆ ಧರಿಸಿರುವ ನಾಸಾಭರಣ, ಅಂದರೆ ಬುಲಾಕಿನಿಂದ ಜೋಲಾಡುತ್ತಿರುವ ಮುತ್ತುಗಳು ಅಲ್ಲಾಡಿ ಅವು ಕೆಳಕ್ಕೆ ಜಾರಿ ಬೀಳುತ್ತಿರುವುದೇನೋ ಎಂದು ಅನಿಸುವುದನ್ನು ಜಗದ್ಗುರುಗಳು ತಾಯಿ ನಿನ್ನ ನಾಸಾದಂಡದಿಂದ ಮುತ್ತುಗಳು ಉರುಳುತ್ತಿವೆ ಎಂದರು. ಮೂಗಿನೊಳಕ್ಕೆ ಹೋಗುವ ಗಾಳಿಯನ್ನು ಪರಿಶುದ್ಧ ಮಾಡಲು ಸೋಸುವ ಯಂತ್ರದಂತೆ ಮುತ್ತುಗಳು ಸಹಾಯ ಮಾಡುತ್ತವೆ. ಅದಕ್ಕೆ ನಮ್ಮ ಹಿಂದಿನವರು ಮುತ್ತಿನ ನಾಸಾಭರಣಗಳನ್ನು ಧರಿಸುತ್ತಿದ್ದರು. ಶ್ವಾಸ ಪರಿಶುದ್ಧವಾಗಿದ್ದಾಗ ಮನುಷ್ಯ ಆರೋಗ್ಯವಾಗಿರುತ್ತಾನೆ. ನಿರಂತರವಾಗಿ ಒದ್ದೆ, ಹೊಗೆ, ಬಿಸಿ, ಸಣ್ಣ ಮಕ್ಕಳಿಗೆ ಸೇವೆ, ದೊಡ್ಡವರಿಗೆ ಅಡಿಗೆ ತಿಂಡಿಗಳು ಇವುಗಳಲ್ಲೇ ಮಗ್ನಳಾಗಿರುವ ಹೆಂಗಸಿಗೆ ಶುದ್ಧವಾದ ಗಾಳಿ ಬೇಕೆಂದರೆ, ಅಂದರೆ ಶುದ್ಧವಾದ ಶ್ವಾಸ ಬೇಕಾದರೆ ಮುತ್ತಿನ ಆಭರಣಗಳು, ಮುತ್ತಿನ ನಾಸಾಭರಣಗಳು ಒಂದು ರೀತಿಯ ಅಲಂಕಾರವಾಗಿಯೂ ಆರೋಗ್ಯ ಸಾಧನವಾಗಿಯೂ ನಮ್ಮ ಪೂರ್ವಿಕರು ರೂಪುಗೊಳಿಸಿದರು.
ಈಗ ಅವು ಔಟ್ ಆಫ್ ಫ್ಯಾಷನ್ ಆಗಿ ಹೋಗಿವೆ. ಮೂಗುಬೊಟ್ಟು ಎಂದರೇನು, ಒಳ್ಳೆ ಶಕ್ತಿ ದೇವಿಯ ಹಾಗೆ ಎನ್ನುವ ಅತಿ ನಾಗರಿಕತೆ ಬಂದಿದೆ. ಉತ್ತಮ ಜಾತಿ ವಜ್ರಗಳು, ಕೆಂಪುಗಳು, ಮುತ್ತುಗಳು ಇವೆಲ್ಲ ಶ್ವಾಸ ಶುದ್ಧಿಗೊಳಿಸುವಂತಹ ಆಭರಣಗಳು. ಆದ್ದರಿಂದಲೇ ಕರ್ಣಾಭರಣಗಳು, ಓಲೆ, ಉಂಗುರ, ಹಾರ, ಮೂಗುಬೊಟ್ಟುಗಳಲ್ಲಿ ಮುತ್ತು, ಪಗಡೆ, ಕೆಂಪು, ಪುಷ್ಯರಾಗ, ನೀಲ, ಗೋಮೇಧಿಕ, ಪಚ್ಚೆ, ವಜ್ರ, ವೈಢೂರ್ಯಗಳಂತಹ ನವರತ್ನಗಳನ್ನು ಅವರವರ ಆರ್ಥಿಕ ಸ್ಥಿತಿಯನ್ನು ಅನುಸರಿಸಿ ಕಾಲುಷ್ಯ ಹಾರೆಗಳಾಗಿ ಧರಿಸುತ್ತಾರೆ. ಸ್ತ್ರೀ ಪುರುಷರಿಬ್ಬರು ಇವೇ ನವರತ್ನಗಳು, ನವಗ್ರಹ ಸಂಕೇತಗಳು ಎನ್ನುತ್ತಾರೆ ಹಿರಿಯರು. ಕೇತು ವೈಢೂರ್ಯಕ್ಕೆ, ಗುರು ಪುಷ್ಯರಾಗ, ಬುಧ ಪಚ್ಚೆ, ಶನಿ ನೀಲ, ರವಿ ಕೆಂಪು, ಶುಕ್ರ ವಜ್ರ, ರಾಹು ಗೋಮೇಧಿಕ, ಕುಜ ಪಗಡೆ, ಚಂದ್ರ ಮುತ್ತು. ಅವರವರ ಜನ್ಮ ನಕ್ಷತ್ರಗಳನ್ನು ಅನುಸರಿಸಿ ಈ ನವರತ್ನಗಳಲ್ಲಿ ಯಾರು ಯಾವುದನ್ನು ಧರಿಸಬೇಕೋ ಅದನ್ನು ಶಾಸ್ತ್ರಜ್ಞರು ಸೂಚಿಸುತ್ತಾರೆ. ಆರೋಗ್ಯವಿದ್ದರೆ ಆನಂದ, ಆನಂದವಿದ್ದರೆ ಅಧ್ಯಾತ್ಮ ಜಿಜ್ಞಾಸೆ, ಆಧ್ಯಾತ್ಮಿಕ ಜಿಜ್ಞಾಸೆ ಉಂಟಾದರೆ ಶ್ರೀಮಾತೆಯ ಚರಣಗಳಲ್ಲಿ ಭಕ್ತಿ ಭಾವ ಒಂದರ ಹಿಂದೆ ಒಂದು ಉಂಟಾಗುತ್ತದೆ. ಅದಕ್ಕೆ ಪರಮಗುರುವು ನಿನ್ನ ನಾಸಾದಂಡ ತಾಯಿ ನಮ್ಮೆಲ್ಲರಿಗೂ ಕ್ಷೇಮಕರವಾಗಿ ನಮ್ಮ ಆಧ್ಯಾತ್ಮಿಕ ಕೋರಿಕೆಗಳು ತೀರುವ ಹಾಗೆ ಮಾಡು ಎಂದು ಪ್ರಾರ್ಥಿಸಿದರು. ತನ್ನೊಬ್ಬನ ಕ್ಷೇಮವನ್ನು ಕೋರಿಕೊಳ್ಳಲಿಲ್ಲ ಆ ಜಗದ್ಗುರುವು. ಆದ್ದರಿಂದ ಒಂದು ಸಲ ನಮ್ಮ ಮನೋನೇತ್ರಗಳಲ್ಲಿ ಆ ತಾಯಿಯ ಒಪ್ಪಾದ ನಾಸಿಕ, ಆ ತಾಯಿಯ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಕದಲಾಡುತ್ತಿರುವ ನಾಸಿಕಾಭರಣದ ಮುತ್ತುಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ. ಆ ಸದ್ಗುರುವು ತಾನು ನೋಡಿ ಸಾಧಿಕಾರವಾಗಿ ತಾನು ನೋಡಿದ್ದನ್ನು ನಮಗೆ ಬೋಧಿಸುತ್ತಿರುವಾಗ ಇಷ್ಟು ಮಾತ್ರವಾದರೂ ಊಹಿಸಿಕೊಳ್ಳಲು ಆಗದಿದ್ದರೆ ನಾವು ಸಾಧಿಸುವುದಾದರೂ ಏನನ್ನು? ಭಾವದಾರಿದ್ರ್ಯವೇ, ಬದ್ಧ ಕಾಮವೇ, ನಿರ್ಲಕ್ಷ್ಯವೇ? ಬೇಡ ಬೇಡ, ಅದನ್ನೆಲ್ಲ ಹತ್ತಿರಕ್ಕೂ ಬರಗೊಡಿಸಬೇಡಿ. ಶ್ಲೋಕ 62. ತಾಯಿಯ ಅಧರ ಅಥವಾ ತುಟಿಗಳ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಪ್ರಕೃತ್ಯ ರಕ್ತಾಯಾಸ್ತವ ಸುದತಿ ದಂತಛದರುಚೆ ಪ್ರವಕ್ಷ್ಯೆ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತ ನ ಬಿಂಬಂ ತದ್ಬಿಂಬ ಪ್ರತಿಫಲನರಾಗ ದರುಣಿತಂ ತುಲಾಮಧ್ಯಾರೋಢುಂ ಕಥಮಿವ ವಿಲಜ್ಜೇತ ಕಲಯ. ಇದರ ಅರ್ಥ, ಓ ಜಗನ್ಮಾತ ತಾಯಿ, ಸುಂದರ ದಂತಪಂಕ್ತಿಯುಳ್ಳ ಓ ದೇವಿ, ಸಹಜವಾಗಿ ಕೆಂಪಗಿರುವ ನಿನ್ನ ತುಟಿಗಳ ಸೌಂದರ್ಯಕ್ಕೆ ಹವಳದ ಬಳ್ಳಿ ಹಣ್ಣು ಬಿಟ್ಟರೆ ಆ ವಿದ್ರುಮ ಫಲದ ಕೆಂಪು ಬಣ್ಣ ನಿನ್ನ ತುಟಿಗಳ ಕಾಂತಿಗೆ ಸರಿದೂಗುತ್ತದೆ. ಅಷ್ಟೇ ಹೊರತು ಕೇವಲ ಹವಳದ ಬಳ್ಳಿ ಮಾತ್ರ ನಿನ್ನ ತುಟಿಗಳ ಕೆಂಪಿಗೆ ಸಾಟಿಯಾಗಲಾರದು. ಏಕೆಂದರೆ ಹವಳದ ಬಳ್ಳಿ ಹಣ್ಣು ಬಿಡುವುದಿಲ್ಲ. ಬಿಟ್ಟರೇ ಎನ್ನುವ ಭಾವನೆ ಕೆಂಪು ವರ್ಣಕ್ಕೋಸ್ಕರ ಮಾಡಿದೆ. ಇನ್ನು ಬಿಂಬ ಫಲ ಅಂದರೆ ತೊಂಡೆ ಹಣ್ಣು, ನಿನ್ನ ತುಟಿಗಳ ಅರುಣ ವರ್ಣ ನಿನ್ನದೇ ಆಗಿರುವುದರಿಂದ ಸಹಜವಾಗಿ ತೊಂಡೆ ಹಣ್ಣಿನ ಕೆಂಪು ನಿನ್ನ ತುಟಿಗಳ ಕೆಂಪುತನಕ್ಕೆ ಸಾಟಿಯಾಗದು. ಇದನ್ನು ತಿಳಿದ ತೊಂಡೆ ಹಣ್ಣು ನಾಚಿಕೆ ಪಡುತ್ತಿದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ತಾಯಿಯ ಅಧರ ಸೌಂದರ್ಯವನ್ನು ಅಂದರೆ ತುಟಿಗಳ ಸೌಂದರ್ಯವನ್ನು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ. ವಿದ್ರುಮ ಲತೆಯಲ್ಲಿ ಅಂದರೆ ಹವಳದ ಲತೆಯಲ್ಲಿ ಹಣ್ಣಾಗುವುದೇ ಸಾಧ್ಯವಿಲ್ಲ. ಸಮುದ್ರ ಗರ್ಭದಲ್ಲಿ ಹವಳ ದ್ವೀಪಗಳಿವೆ ಎನ್ನುತ್ತಾರೆ. ಸಮುದ್ರಯಾನ ಮಾಡುವವರು ಹವಳದ ವರ್ತಕರು ದ್ವೀಪಗಳಲ್ಲಿನ ಹವಳಗಳನ್ನು ಶೇಖರಿಸುತ್ತಾರೆ. ನವರತ್ನಗಳಲ್ಲಿ ಒಂದಾದ ಹವಳ ನೀರಿನ ಮಾಲಿನ್ಯ, ವಾಯು ಮಾಲಿನ್ಯ, ಮಣ್ಣಿನ ಮಾಲಿನ್ಯವನ್ನು ಪರಿಹರಿಸುತ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಹಿಳೆಯರು ಚಿನ್ನದಲ್ಲಿ ಸುತ್ತಿದ ಹವಳದ ದಾರಹಾರಗಳನ್ನು ಧರಿಸುತ್ತಿದ್ದರು. ಈಗ ಅದು ಸ್ವಲ್ಪ ಔಟ್ ಆಫ್ ಫ್ಯಾಷನ್ ಆಗಿ ಈಗ ಮತ್ತೆ
ಹವಳದ ಉಂಗುರ ಹವಳಗಳನ್ನು ಹಾರಗಳನ್ನಾಗಿ ಮಾಡಿಕೊಳ್ಳುವ ಫ್ಯಾಷನ್ ಬರುತ್ತಿದೆ. ಹವಳದ ಬಳ್ಳಿಗಳು ಗುತ್ತಿ ಗುತ್ತಿಯಾಗಿ ಕಾಯಿ ಬಿಟ್ಟು ಒಣಗಿ ಒಡೆದು ಹವಳಗಳು ಬರುತ್ತವೆ. ಭೂಮಿಯ ಮೇಲೆ ಹವಳದ ಗಿಡ ಅಥವಾ ಬಳ್ಳಿ ಗಿಡ ಅರಣ್ಯಗಳಲ್ಲಿ, ಅಂದರೆ ದಂಡಕಾರಣ್ಯ, ವಿಂಧ್ಯಾರಣ್ಯ ಇವುಗಳಲ್ಲಿ ಇರುತ್ತವೆ. ಆದರೆ ಗಿರಿಜನರಿಗೆ ಇದರ ಬೆಲೆ ತಿಳಿಯದು. ವಿದ್ರುಮ ಫಲ ಹಣ್ಣಾಗುವುದೇನಾದರೂ ಸಾಧ್ಯವಾಗಿದ್ದರೆ, ಏಕೆಂದರೆ ಅದು ಕೇವಲ ಕಾಯಿ ಬಿಟ್ಟು ಒಣಗಿ ಒಡೆದು ಕೆಳ ಭೂಮಿಗೆ ಬಿದ್ದು ಹೋಗುತ್ತದೆ. ಅದೇನಾದರೂ ಹಣ್ಣಾಗುವುದು ಸಾಧ್ಯವಾಗಿದ್ದರೆ ಅಮ್ಮನವರ ತುಟಿಗಳ ಕೆಂಪು ಬಣ್ಣಕ್ಕೆ ಸಾಟಿಯಾಗಿರುತ್ತಿತ್ತು. ಅದಿಲ್ಲವಾದ್ದರಿಂದ ಅಮ್ಮನವರ ತುಟಿಗಳ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ ಎಂದು ವರ್ಣಿಸಿದ್ದಾರೆ ಆದಿಶಂಕರರು. ಅಯ್ಯೋ ರಾಮ, ತುಟಿಗಳನ್ನು ಇಷ್ಟೊಂದು ವರ್ಣಿಸಬೇಕೆ? ಈ ವಿಪರೀತ ಕಲ್ಪನೆಗಳೇಕೋ ಎಂದು ಅವಹೇಳನ ಮಾಡುವವರು ಕೆಲವರಿದ್ದಾರೆ. ಅವರಿಗೆ ಕೆಲವು ಸಾಧಾರಣ ವಿಷಯಗಳ ಅವಗಣನೆ ಇಲ್ಲವೆಂದು ನಮಸ್ಕರಿಸಿ ಹೋಗಬೇಕು. ಅವರೊಡನೆ ತರ್ಕ ಮಾಡಬಾರದು. ರಾಮಾಯಣ ಮಹಾಕಾವ್ಯದಲ್ಲಿ ಸುಂದರಕಾಂಡದಲ್ಲಿ ರಾಕ್ಷಸ ಸ್ತ್ರೀಯರನ್ನು, ಅಂದರೆ ಸೀತೆಗೆ ಕಾವಲಾಗಿದ್ದವರನ್ನು, ತೋಲಾಡುತ್ತಿದ್ದ ತುಟಿಗಳುಳ್ಳವಳು ಒಬ್ಬಳು, ಕೆಳ ತುಟಿ ತೋಲಾಡುತ್ತಾ ಮೇಲಿನ ತುಟಿ ಮುದುರಿ ಹೋದವಳು ಮತ್ತೊಬ್ಬಳು, ತುಟಿಗಳು ಹರಿದು ಹಲ್ಲುಗಳು ಈಚೆ ಕಾಣಿಸಿಕೊಂಡಿರುವವಳು ಒಬ್ಬಳು, ಮೇಲಿನ ತುಟಿ ಹರಿದು ಮೇಲಕ್ಕೆದ್ದು ನಿಂತಿರುವವಳೊಬ್ಬಳು, ಸೊಟ್ಟಗೆ ತಿರುಗಿದ ತುಟಿಯವಳೊಬ್ಬಳು, ಮೇಲಕ್ಕೆ ತಿರುಗಿ ಒಂದರ ಮೇಲೊಂದು ಇರುವಂತೆ ಕಾಣುವ ತುಟಿಗಳಿರುವವಳು ಮತ್ತೊಬ್ಬಳು, ಇತ್ಯಾದಿಯಾಗಿ ವರ್ಣಿಸುತ್ತಾರೆ ವಾಲ್ಮೀಕಿಗಳು. ಕೆಲಸವಿಲ್ಲದೆ ಕೂತು ತಿಂದಿದ್ದು ಅರಗದೆ ಮಾಡಿದ ವರ್ಣನೆಯಲ್ಲ ಇದು. ಮಾನವರ ಮುಖದಲ್ಲಿ ಕಣ್ಣು, ಕಿವಿ, ಮೂಗು, ಹುಬ್ಬು, ಬಾಯಿ, ಲಲಾಟ, ಗದ್ದ ಹೀಗೆ ಒಂದೊಂದು ಅಂದವನ್ನು ನೀಡುವ ಅವಯವಗಳು. ನೋಟ, ಕೇಳುವುದು, ಶ್ವಾಸ, ಮಾತು ಇವೆಲ್ಲವೂ ಇವುಗಳ ಮೂಲಕವೇ ನಡೆಯುತ್ತದೆ. ಬಾಯಿಗೆ ಬಾಗಿಲಿನಂತೆ ಇರುವಂತಹವು ತುಟಿಗಳು. ಅನಗತ್ಯ ಮಾತುಗಳನ್ನು ತಡೆಗಟ್ಟಲು ಬಾಯಿಗೆ ಬೀಗ ಹಾಕುವುದು ತುಟಿಗಳು. ಸ್ವಚ್ಛವಾದ ಉಚ್ಚಾರಣೆಗೆ ಸಹಕರಿಸುವುದೇ ಈ ತುಟಿಗಳು. ಒಬ್ಬರು ಮಾತನಾಡುತ್ತಿದ್ದಾಗ ಅವರ ತುಟಿಗಳು ಆಡುವುದೇ ನೋಡಲು ಬಲು ಚೆಂದ. ಇನ್ನು ಕೆಲವರು ಮಾತನಾಡುತ್ತಿದ್ದರೆ ಅವರ ತುಟಿಗಳ ಆಟ ಘೋರವಾಗಿರುತ್ತದೆ. ಲಿಪ್ ಮೂಮೆಂಟ್, ಅಂದರೆ ತುಟಿ ಅಗಲುವಿಕೆ, ಬಿರಿಯುವಿಕೆ ಎನ್ನುವುದು ಮಾತಿಗೆ, ಉಚ್ಚಾರಣೆಗೆ, ಭಾಷೆಗೆ, ಭಾವಕ್ಕೆ, ಕವಿತ್ವಕ್ಕೆ, ಸಕಲ ವಾಂಗ್ಮಯಕ್ಕೆ ಒಂದು ಪ್ರತ್ಯೇಕ ಆಕರ್ಷಣೆ. ಬಾಯಿಯ ಸೌಂದರ್ಯ ಅಂದವಾದ ತುಟಿಗಳಿಂದ ಬರುತ್ತದೆ. ಕೆಲವರ ಬಾಯಿ ಗುಂಡಗೆ ಸೊನ್ನೆ ಸುತ್ತಿದಂತಿರುತ್ತದೆ. ಕೆಲವರಿಗೆ ಬಾಯಿ ಸ್ವಲ್ಪ ಪಕ್ಕಕ್ಕೆ ಬಗ್ಗಿ ಒಂದು ಹೊಸ ಆಕರ್ಷಣೆ ಕೊಡುತ್ತದೆ. ತುಟಿಗಳ ಅಗಲುವಿಕೆಯಲ್ಲಿ ನಿರಸನ, ತಿರಸ್ಕಾರ, ಕೋಪ, ಅಂದರೆ ಅವಹೇಳನ, ಈರ್ಷೆಗಳಂತಹ ಭಾವಗಳನ್ನು ಜನ ತೋರಿಸುತ್ತಾರೆ. ಮುಖ್ಯವಾಗಿ ಹೆಂಗಸರು. ಮುಚ್ಚಿದ ತುಟಿಗಳು ಸೊಟ್ಟ ಮೂತಿ ಮಾಡಿ ತಮ್ಮ ಅಸಂತೃಪ್ತಿಯನ್ನು, ಅಸಂತೋಷವನ್ನು ಮಾತುಗಳಿಲ್ಲದೆಯೇ ತೋರಿಸಬಲ್ಲರು. ಸಣ್ಣ ಮಕ್ಕಳು, ಹೆಂಗಸರೂ ಕೂಡ ಮಕ್ಕಳ ಸೊಟ್ಟ ಮೂತಿ ದೊಡ್ಡವರಿಗೆ ಒಂದು ರೀತಿಯ ಮುದ್ದು. ಈ ದಿನಗಳಲ್ಲಿ ಸಿನಿಮಾಗಳಲ್ಲಿ ಪ್ಲೇಬ್ಯಾಕ್ ಹೆಸರಿನಲ್ಲಿ ಮಾತು, ಹಾಡು ಎಲ್ಲ ಲಿಪ್ ಮೂಮೆಂಟ್ ಇಂದಾನೆ ತೆರೆಯ ಮೇಲೆ ನಡೆಯುತ್ತಿದ್ದರೆ, ತೆರೆಯ ಹಿಂದೆ ಮತ್ತಿನ್ನಾರೋ ಮಾತು, ಹಾಡು ಆಡುತ್ತಿರುವುದನ್ನು ನೋಡುತ್ತೇವೆ ನಾವು. ಆ ಮಾತಿಗೂ ಹಾಡಿಗೂ ತುಟಿಗಳ ಕದಲಿಕೆಗೂ ಸೇರಿಕೆ ಇಲ್ಲದೆ ಹೋದಾಗ, ಸಾಮಾನ್ಯವಾಗಿ ಪರಭಾಷಾ ಚಿತ್ರಗಳ ಡಬ್ಬಿಂಗ್ ಆದಾಗ ಅತ್ತ ಹಾಗೆ ಇದೆ ಎಂದುಕೊಳ್ಳುತ್ತೇವೆ. ಭಾಷೆ, ಭಾವ, ತುಟಿಗಳ ಕದಲುವಿಕೆ ಸೇರದಿದ್ದಾಗ ಮಾನವ ಶರೀರದಲ್ಲಿ ಮುಖ್ಯವಾಗಿ ಜ್ಞಾನೇಂದ್ರಿಯಗಳ ಸ್ಥಾನವಾದ ಶಿರಸ್ಸು, ಮುಖದಲ್ಲಿ ಮಾತಿಗೆ ಸ್ಥಾನವಾದ ಬಾಯಿ, ಬಾಗಿಲಿನಂತಹ ತುಟಿಗಳನ್ನು ಶಂಕರರು ಅಮ್ಮನವರ ತುಟಿಗಳ ಔನ್ನತ್ಯವನ್ನು ವರ್ಣಿಸಿದಾಗ ಅದನ್ನು ಓದಿ ಅರ್ಥೈಸಿಕೊಳ್ಳಲಾಗದಿದ್ದವರನ್ನು ಬಿಟ್ಟು ಬಿಡೋಣ. ಆ ತಾಯಿಯ ತುಟಿಗಳು ನಮಗೂ ಸದ್ವಾಕ್ಕನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ಶ್ಲೋಕ 63. ಜಗನ್ಮಾತೆಯ ಮಂದಹಾಸವೆಂಬುದು ಬೆಳದಿಂಗಳು ಚೆಲ್ಲುವಂತಹ ನಸುನಗೆ. ಬನ್ನಿ ಆಲಿಸೋಣ.
स्मितज्योत्स्नाजालं तव वदनचन्द्रस्य पिबतां चकोराणामासीत् अतिरसतया चञ्चुजडिमा अतस्ते शीतांशो अमृतलहरीमाम्लरुचय पिबन्ति स्वच्छन्दं निशि निशि भृशं काञ्जिकधिय. ಈ ಶ್ಲೋಕದಲ್ಲಿ ಶ್ರೀಶಂಕರ ಭಗವತ್ಪಾದರು ಅಮ್ಮನವರ ಮುಖವರ್ಚಸ್ಸೆನ್ನುವ ಬೆಳದಿಂಗಳನ್ನು, ಅದರಲ್ಲಿನ ನಸು ನಗೆಯ ಚಂದ್ರಿಕೆಯ ವೈಭವವನ್ನು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ. ಅರ್ಥ ಹೀಗಿದೆ: ಹಿಮಗಿರಿ ಶಿಖರದ ಮೇಲೆ ಇರುವ ಚಕೋರ ಪಕ್ಷಿಗಳು ಅಮ್ಮನವರ ಮುಖವರ್ಚಸ್ಸನ್ನು ಬೆಳದಿಂಗಳು ಎಂಬ ಭ್ರಾಂತಿಯಿಂದ ಕುಡಿದು ಕುಡಿದು ಆ ಸಿಹಿಗೆ ಜಡವಾಗಿ ಹೋದವು. ಅವುಗಳ ಮೂಗು ಮತ್ತು ಸಣ್ಣ ನಾಲಿಗೆಗಳೂ ಕೂಡ ಆ ಸಿಹಿಯನ್ನು ಕಳೆಯಲು ಹುಳಿರಸಕ್ಕೋಸ್ಕರ ಕತ್ತು ಚಾಚಿ ಚಂದ್ರನ ಜ್ಯೋತ್ಸ್ನಾಮೃತವನ್ನು, ಅಂದರೆ ಅದೊಂದು ಅನ್ನದ ಗಂಜಿ ಎಂಬಂತೆ, ಏಕೆಂದರೆ ಅನ್ನದ ಗಂಜಿ ಹುಳಿಯಾಗಿರುತ್ತದೆ, ಇದನ್ನು ಹುಳಿ ನೀರು ಎಂದು ಕೂಡ ಹಳ್ಳಿಯವರು ಮಜ್ಜಿಗೆಗೆ ಬದಲಾಗಿ ಬಲಕ್ಕೋಸ್ಕರ ಅನ್ನದೊಡನೆ ಕಲಸಿ ಆ ಅನ್ನದ ಗಂಜಿಯನ್ನು ಕುಡಿಯುತ್ತಾರೆ ಅಥವಾ ತಿನ್ನುತ್ತಾರೆ. ಇದು ಪೋಷಕ ಆಹಾರ, ಆರೋಗ್ಯಕರ. ಇದೇ ಭ್ರಾಂತಿಯಿಂದ ತಾಯಿಯ ಮುಖವರ್ಚಸ್ಸಿನ ಬೆಳದಿಂಗಳನ್ನು ಕುಡಿದಂತಹ ಚಕೋರ ಪಕ್ಷಿಗಳು ಚಂದ್ರನ ರಸವೇ ಹುಳಿ ಎಂಬ ಭ್ರಾಂತಿಯಿಂದ ಪ್ರತಿ ರಾತ್ರಿ ಕುಡಿಯುತ್ತವೆಯಂತೆ. ಅಮ್ಮನವರ ಮುಖವರ್ಚಸ್ಸು ಮಂದಹಾಸ ಚಂದ್ರಿಕೆ ಕೋಟಿ ಚಂದ್ರಕಾಂತಗಳಿಗೆ ಸಮಾನ. ಅಮಾಯಕ ಚಕೋರ ಪಕ್ಷಿಗಳು ಆ ತಾಯಿಯ ಮುಖವರ್ಚಸ್ಸನ್ನೇ ಬೆಳದಿಂಗಳೆಂದುಕೊಂಡು ಕುಡಿದು ಆ ಅಮೃತದ ಸಿಹಿಯಿಂದ ನಾಲಗೆ ಕಹಿ ಬಡಿದು ಜಡವಾಗಿ ರುಚಿಯಿಲ್ಲದೆ ಹೋಗಲು ಹುಳಿ ರುಚಿಯನ್ನು ಪಡೆಯಲು ಸುಗ ಚಂದ್ರನ ಬೆಳದಿಂಗಳನ್ನು ಅನ್ನದ ಗಂಜಿ ಎನ್ನುವ ಭ್ರಾಂತಿಯಿಂದ ಕುಡಿಯುತ್ತಿವೆಯಂತೆ. ಅಮ್ಮನವರ ಮುಖವರ್ಚಸ್ಸು ಎನ್ನುವ ಬೆಳದಿಂಗಳು ಎಲ್ಲೆಲ್ಲೂ ಹರಡಿರುವಾಗ ನಿಜವಾದ ಬೆಳದಿಂಗಳು ಅನ್ನದ ಗಂಜಿಯಂತೆ ಕಾಣುತ್ತಿದೆ ಎಂಬುದು ಅಂತರಾರ್ಥ. ನಿಜವಾಗಿಯೂ ಚಕೋರ ಪಕ್ಷಿಗಳು ಎಲ್ಲ ಪರ್ವತ ಶಿಖರಗಳ ಮೇಲೆ ಗಿಡ ಮರಗಳಲ್ಲಿ ಇರುತ್ತವೆ ಎನ್ನುತ್ತಾರೆ ಮಹರ್ಷಿಗಳು ಕಾವ್ಯಗಳಲ್ಲಿ. ರಾಮಾಯಣದಲ್ಲಿ ಮಹೇಂದ್ರಗಿರಿಯ ಮೇಲೆ ಚಕೋರ ಪಕ್ಷಿಗಳನ್ನು ವರ್ಣಿಸಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಅವು ಬೆಳದಿಂಗಳನ್ನು ಕುಡಿಯುವುದಿಲ್ಲ. ಶರತ್ಕಾಲದ ಬೆಳದಿಂಗಳ ರಾತ್ರಿಯಲ್ಲಿ ಗಿಡಗಳ ಎಲೆಗಳ ಮೇಲಿಂದ ಉದುರುವ ಹಿಮ ಬಿಂದುಗಳನ್ನು ಆ ಎಲೆಗಳ ಕೆಳಗೆ ಕೊಕ್ಕನ್ನಿಟ್ಟು ಕುಡಿಯುತ್ತವೆ. ಬೆಳದಿಂಗಳಿನಲ್ಲಿ ಹಿಮ ಬಿಂದುಗಳು ಬೆಳದಿಂಗಳು ಪ್ರತಿಬಿಂಬಿಸುವುದರಿಂದ ಆ ಹಿಮ ಬಿಂದುಗಳು ಬೆಳದಿಂಗಳನ್ನ ಹಾಗೆಯೇ ಕಾಣಿಸುತ್ತವೆ. ಅದರಿಂದ ಚಕೋರಗಳು ಬೆಳದಿಂಗಳನ್ನು ಕುಡಿಯುತ್ತವೆ ಎಂಬ ಭಾವ ಬಂದುಬಿಟ್ಟಿದೆ. ಈ ಶ್ಲೋಕದಲ್ಲಿ ಶ್ರೀಶಂಕರರು ಪರೋಕ್ಷವಾಗಿ ಭಕ್ತರೆನ್ನುವ ಚಕೋರಗಳು ಅಮ್ಮನವರ ಸಾಮೀಪ್ಯ ಮುಕ್ತಿಯಲ್ಲಿ ಉದ್ಧಾರವಾದವರು, ಆ ಪ್ರಶಾಂತ ವಾತಾವರಣದಲ್ಲಿ ಬಹಳ ಕಾಲವಿದ್ದು ಇವರು ಮುಕ್ತರು, ಮಹಾಮುಕ್ತರು. ಬಹಳ ಕಾಲವಿದ್ದ ಕಾರಣ ಆ ಜಗನ್ಮಾತೆಯ ಮುಖ ಸೌಂದರ್ಯವೆನ್ನುವ ಬೆಳದಿಂಗಳನ್ನು ಯುಗ ಪರ್ಯಂತ ಪುಣ್ಯ ವಿಶೇಷದಿಂದ ತಪಃ ಪ್ರಭಾವವನ್ನು ಪಡೆದು ಆ ಅಮೃತ ಪಾನದಿಂದ ನಾಲಗೆ ಜಡವಾಗಿ ಬದಲಿಗೆ ಬೆಳದಿಂಗಳನ್ನು ಅನ್ನದ ಗಂಜಿಯಾಗಿ ಭಾವಿಸಿ, ಅಂದರೆ ಮತ್ತೆ ಭೂಲೋಕದಲ್ಲಿ ಹುಟ್ಟಬೇಕೆಂಬ ಕೋರಿಕೆಯಾಗಿ ಅನ್ನದ ಗಂಜಿಯಂತಾದ ಭೂಲೋಕದಲ್ಲಿ ಜನ್ಮ ಕೋರುತ್ತಾರೆ. ಅವರೇ ಭೂಮಿಯಲ್ಲಿ ಮಹಾಭಕ್ತರಾಗಿ, ಅವತಾರ ಪುರುಷರಾಗಿ, ಅವಧೂತರಾಗಿ, ದೇವಿ ಉಪಾಸಕರಾಗಿ, ಮಹಾಕಾವ್ಯ ರಚನಕಾರರಾಗಿ, ಅಂದರೆ ಕವಿಯಾಗಿ, ಭಾಷ್ಯಕಾರರಾಗಿ, ಪರಿವ್ರಾಜಕಾಚಾರ್ಯರಾಗಿ ಜನ್ಮ ಪಡೆಯುತ್ತಾರೆ. ಸಾಮಾನ್ಯ ಸಂಸಾರ ಜಂಜಾಟದಲ್ಲಿ ಸಿಕ್ಕಿ ಬೀಳದೆ ತಮ್ಮ ಜನ್ಮ ಸಂಸ್ಕಾರ ಪುಣ್ಯದಿಂದ ಕೋಟಿ ಕೋಟಿ ಮಾನವರನ್ನು ತಮ್ಮ ಬೋಧೆಗಳಿಂದ, ರಚನೆ, ಕೀರ್ತಿ, ಅಭಂಗಗಳು, ಭಕ್ತಿ ಭಜನೆಗಳಿಂದ ಉದ್ಧರಿಸುತ್ತಾರೆ. ತಮ್ಮ ಹಾಗೆ ಸಾಧಾರಣ ಮಾನವರೆಲ್ಲರೂ ಮುಕ್ತಿ ಮಾರ್ಗಕ್ಕೆ ಬರುವುದಕ್ಕೆ ನಿಸ್ವಾರ್ಥ ಸಹಾಯಕರಾಗುತ್ತಾರೆ. ಅವರು ಭಕ್ತ ಚಕೋರಗಳು. ಹಾಗೆ ಅವತರಿಸಿದವರೇ ಶ್ರೀಶಂಕರ ಭಗವತ್ಪಾದರು. ಅವರ ಸೌಂದರ್ಯ ಲಹರಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆವಾದರೆ ದೇವಿ ತತ್ವವನ್ನು ನಮ್ಮಲ್ಲಿ ಅಳವಡಿಸಿಕೊಂಡ ಹಾಗೆಯೇ. ಶ್ಲೋಕ 64. ಅಮ್ಮನವರ ಜಿಹ್ವಾ ಅಂದರೆ ನಾಲಿಗೆಯ ಸೌಂದರ್ಯದ
ಮಹಿಮೆ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಅವಿಶ್ರಾಂತಂ ಪತ್ಯುಃ ಗುಣಗಣಕಥಾಮ್ರೇಡನ ಜಪ ಪುಷ್ಪಚ್ಛಾಯ ತವ ಜನನಿ ಜಿಹ್ವಾ ಜಯತಿ ಸ ಯದಗ್ರಾಸೀನಾಯ ಸ್ಫಟಿಕದೃಶದ ಛಚ್ಚವಿಮಯಿ ಸರಸ್ವತ್ಯ ಮೂರ್ತಿಃ ಪರಿಣಮತಿ ಮಾಣಿಕ್ಯವಪುಷ. ಇದರ ಅರ್ಥ ಹೀಗಿದೆ: ಜಗದಂಬ, ಅವಿಶ್ರಾಂತವಾಗಿ ನಿನ್ನ ಪತಿ ಪಶುಪತಿಯ ಗುಣಗಾನ ಕಥಾನುರಕ್ತತೆಯಿಂದ ಆ ಸ್ವಾಮಿಯ ಕಥೆಗಳ ಗಾನ ಮಾಡುವುದರಿಂದ ನಿನ್ನ ನಾಲಗೆಗೆ ಜಪಾ ಪುಷ್ಪ ಛಾಯೆ ಬಂದು ಮಂದಾರ ಪುಷ್ಪ ಅಂದರೆ ದಾಸಮಾಳದ ಹೂವಿನ ವರ್ಣದಲ್ಲಿದೆ. ಮಹಾದೇವನ ಅಂದರೆ ಶಿವಪುರಾಣದ ಶಾಂತ ಗಂಭೀರ ವೀರ ರೌದ್ರ ಭಯಾನಕ ಹಾಸ್ಯ ಕರುಣ ಶೃಂಗಾರ ಅದ್ಭುತ ಬೀಭತ್ಸ ನವರಸ ಭರಿತ ಕಥೆಗಳನ್ನು ಗಾನ ಮಾಡಿ ಮಾಡಿ ಅಮ್ಮನವರ ನಾಲಗೆ ಮತ್ತಷ್ಟು ಕೆಂಪಾಗಿದೆ. ಅಸಲು ತಾಂಬೂಲ ಚರ್ವಣದಿಂದ ಕೆಂಪಾದ ಆ ತಾಯಿಯ ಬಾಯಿ ನಾಲಗೆ ಈ ಅವಿಶ್ರಾಂತ ಕಥಾಗಾನದಿಂದ ಕೆಂಪು ದಾಸವಾಳದ ಹೂವಿನ ಛಾಯೆಗೆ ತಿರುಗಿದೆ. ಆ ತಾಯಿಯ ನಾಲಗೆಯ ಮೇಲೆ ನೆಲೆಸಿರುವ ಶುದ್ಧ ಸ್ಫಟಿಕ ಸಂಕಾಶ ಬಣ್ಣದ ಸರಸ್ವತಿ ದೇವಿಯಲ್ಲಿ ಅಮ್ಮನವರ ಕೆಂಪು ಬಣ್ಣ ಪ್ರತಿಫಲಿಸಿ ಸರಸ್ವತೀ ದೇವಿಯ ಮೂರ್ತಿ ಕೂಡ ವಾಸ್ತವದಲ್ಲಿ ಬೆಳ್ಳಗಿದ್ದರೂ ಸರಸ್ವತೀ ದೇವಿಯ ಮೂರ್ತಿ ಕೂಡ ಕೆಂಪು ಬಿಳುಪು ಸೇರಿದ ಪದ್ಮರಾಗಮಣಿಯ ಬಣ್ಣಕ್ಕೆ ಬದಲಾಗುತ್ತಿದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ನಾಲಗೆಯ ತುದಿಯಲ್ಲಿ ವಾಗ್ದೇವಿಯಾದ ಸಕಲ ಕಲಾ ಕೋವಿದೆಯಾದ ಸಕಲ ವಾಂಗ್ಮಯ ಸ್ವರೂಪಿಣಿಯಾದ ಸರಸ್ವತಿ ಶುದ್ಧ ಸ್ಫಟಿಕ ಸಂಕಾಶ ವರ್ಣದಲ್ಲಿ ಆಸೀನಳಾಗಿದ್ದಾಳೆ ಎಂದು, ಆ ಸ್ಫಟಿಕದ ಮೇಲೆ ಯಾವ ಬಣ್ಣ ಬಿದ್ದರೆ ಆ ಬಣ್ಣ ಅದರಲ್ಲಿ ಪ್ರತಿಫಲಿಸುವುದರಿಂದ ಜಗನ್ಮಾತೆಯ ನಾಲಗೆಯ ಕೆಂಪು ಆ ಸ್ಫಟಿಕದಲ್ಲಿ ಬಿಂಬಿಸಿ ಸರಸ್ವತೀ ದೇವಿ ಕೂಡ ಕೆಂಪಾದಳೆಂದು ಅದ್ಭುತವಾಗಿ ವರ್ಣಿಸಿರುವರು. ಆಳವಾಗಿ ಯೋಚನೆ ಮಾಡಿದರೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಎಂದು ಆದಿಶಂಕರರೇ ರಚಿಸಿದ ದ್ವಾದಶ ಮಂಜರಿಕಾ ಸ್ತೋತ್ರದಲ್ಲಿ ಹೇಳಿರುವಂತೆ ಜಗನ್ಮಾತೆ ನಿರಂತರ ಶಿವಪುರಾಣವನ್ನು ಪುನರಾವರ್ತಿಸಿಕೊಳ್ಳುತ್ತಲೇ ಇರುತ್ತಾಳೆ. ಅಂದರೆ ಸದ್ವಾಕ್ಯ ಸಚ್ಚರಿತ್ರೆಗಳನ್ನೇ ಹೇಳುತ್ತಿರುತ್ತಾಳೆ. ಆ ಸತ್ಸಂಗ ಕೇಳುತ್ತಾ ಕೇಳುತ್ತಾ ಶ್ರೋತೃಗಳ ಹೃದಯಗಳು ಕೂಡ ಆ ಮಂಗಳಕರ ದೈವ ಕಥೆಗಳು, ದೈವ ನಾಮ ಜಪ ಸ್ತೋತ್ರಗಳಲ್ಲಿ ಆಸಕ್ತಿ ಅನುರಕ್ತಿಯಿಂದ ತುಂಬಿ ಹೋಗುತ್ತವೆ. ಅದು ಹಾಗೆ ಮುಂದುವರೆದಾಗ ಜಗನ್ಮಾತೆಯಂತೆಯೇ ಅಂತಹ ಭಕ್ತರು ಶ್ರೋತೃಗಳು ಬದಲಾಗಿ ಹೋಗುತ್ತಾರೆ. ಇದು ಭ್ರಮರ ಕೀಟ ನ್ಯಾಯದಂತೆ. ಅದಕ್ಕೆ ನಿರಂತರ ಒಳ್ಳೆಯ ಮಾತನ್ನಾಡು, ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಆಲೋಚಿಸು ಎನ್ನುತ್ತಿರುತ್ತಾರೆ ದೊಡ್ಡವರು. 2 ಗಿಣಿರಾಮರನ್ನು ಬೇಡನೊಬ್ಬ ಹಿಡಿದು ಒಂದನ್ನು ಒಬ್ಬ ಕಟುಕನಿಗೂ ಇನ್ನೊಂದನ್ನು ಒಬ್ಬ ಸದ್ಗುರುವಿಗೂ ಕೊಟ್ಟ. 2 ಆಯಾ ಮನೆಗಳಲ್ಲಿ ಬೆಳೆದವು. ಕಟುಕನ ಮನೆಯಲ್ಲಿ ಬೆಳೆದ ಗಿಣಿ ಯಾರೇ ಮನೆಯೊಳಕ್ಕೆ ಬಂದರೂ ಹಿಡಿ, ಸಾಯಿಸು, ಕೊಲ್ಲು, ಕತ್ತರಿಸು ಎನ್ನಲು ಪ್ರಾರಂಭಿಸಿತು. ಸದ್ಗುರುವಿನ ಆಶ್ರಮದಲ್ಲಿ ಬೆಳೆದ ಗಿಣಿ ಯಾರಾದರೂ ಆಶ್ರಮಕ್ಕೆ ಬಂದರೆ ಕೂಡಲೇ ಬನ್ನಿ, ಕುಳಿತುಕೊಳ್ಳಿ, ತನಿವಾರಿಸಿಕೊಳ್ಳಿ ಎನ್ನಲು ಪ್ರಾರಂಭಿಸಿತು. ಗಿಣಿಗಳು ಕೇಳುತ್ತಾ ಕೇಳುತ್ತಾ ನಮ್ಮ ಮಾತುಗಳನ್ನೇ ಅನುಕರಣ ಮಾಡುತ್ತವೆ ಎಂಬುದೇ ಈ ಸಣ್ಣ ಕಥೆಯಲ್ಲಿನ ಭಾವ. ನಾವು ಬೆಳೆದ ವಾತಾವರಣ ನಮ್ಮ ಮೇಲೆ ಎಂತಹ ಪ್ರಭಾವ ಬೀರುತ್ತದೆ ಎಂಬುದು ತಿಳಿಯುತ್ತದೆಯಲ್ಲವೇ? ಹಾಗೆಯೇ ಇಂದಿನ ಯುವಕ ಯುವತಿಯರು ಸರಸ್ವತಿ ಸ್ವರೂಪವಾದ ವಾಕ್ಕನ್ನು ಕೇವಲ ಕೆಲಸಕ್ಕೆ ಬಾರದ ಮಾತುಗಳು, ಕೆಟ್ಟ ಸಿನಿಮಾಗಳ ವಿಮರ್ಶೆ, ಸಾಮಾನ್ಯ ಪತ್ರಿಕೆಗಳಲ್ಲಿ ಬರುವ ಹಿಂಸಾತ್ಮಕ ಜಿಗುಪ್ಸೆ ತರುವಂತಹ ಶೃಂಗಾರ ಕಥೆಗಳು, ಕಾದಂಬರಿಗಳನ್ನು ಓದಿ ಕೇಳಿ ಇವು ಸಾಲದೆಂಬಂತೆ ಯುವ ಅಂದರೆ ತಮ್ಮ ಬಾಲ ಮೆದುಳನ್ನು ನಿರ್ವೀರ್ಯವನ್ನಾಗಿ ಮಾಡುತ್ತಿರುವ ಟಿವಿಯಲ್ಲಿ ಬರುತ್ತಿರುವ ಹಿಂಸಾತ್ಮಕ ಕಾರ್ಯಕ್ರಮಗಳನ್ನು ನೋಡಿ ನೋಡಿ ಆ ಪ್ರಭಾವದಿಂದ ಕೆಟ್ಟ ದಾರಿ ಹಿಡಿಯುವ ಅವಕಾಶಗಳು ಎಷ್ಟೋ ಆಗಿವೆ.
ನೋಡುತ್ತಾ ಕೇಳುತ್ತಾ ಶುದ್ಧ ಸ್ಫಟಿಕದಂತಹ ಅವರ ಹೃದಯಗಳ ಮೇಲೆ ಈ ಭಯಾನಕ ಬೀಭತ್ಸ ಮಲಿನವಾದ ಅತಿ ಶೃಂಗಾರ ಭಾವಗಳೇ ಮುದ್ರಿತವಾಗುತ್ತವೆ. ನೀತಿಗೆ ಅನೀತಿಗೆ ಇರುವ ಅಂತರವನ್ನೂ ತಿಳಿಯದಂತಹ ಸ್ಥಿತಿಗೆ ತರುತ್ತವೆ. ದೊಡ್ಡವರಲ್ಲೂ ಅಷ್ಟೇ, ಸುಮ್ಮನೆ ಇತರರಲ್ಲಿ ಅನಗತ್ಯ ಜಾಡಿ ಈರ್ಷ್ಯಾಪೂರಿತ ಚರ್ಚೆ ಮಾಡಿ ಕಾಲಕ್ಷೇಪಕ್ಕಾಗಿ ಟಿವಿ ನೋಡಿ ಇವರ ಮೆದುಳು ಯಾವಾಗಲೂ ಯಾವುದಾದರೊಂದು ಆಂದೋಲನಕ್ಕೆ ಗುರಿಯಾಗುತ್ತದೆ. ಅದಕ್ಕೆ ಪ್ರತಿದಿನ ಸತ್ಸಂಗ ಕಾರ್ಯಕ್ರಮಗಳು, ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣಗಳಂತಹವನ್ನು 4 ಜನ ಸೇರಿ ಒಟ್ಟಿಗೆ ನಡೆಸಿರಿ. ಹಾಗೆ ಮಾಡುತ್ತಾ ಮಾಡುತ್ತಾ ನಮ್ಮ ಹೃದಯಗಳು, ಸ್ಫಟಿಕದಂತಹ ಸ್ವಚ್ಛ ಹೃದಯಗಳು ಆ ಒಳ್ಳೆಯ ಭಾವಗಳಿಂದ ತುಂಬಿ ಹೋಗುತ್ತವೆ ಎಂದು ಪರಮ ಗುರುಗಳು ಬೋಧಿಸಿರುತ್ತಾರೆ. ನಾವೆಲ್ಲರೂ ಶಿವಸ್ವರೂಪರು, ಜಗನ್ಮಾತಾ ಸ್ವರೂಪರು ಆಗುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಈ ಸತ್ಸಂಗ. ಅಮ್ಮನವರ ನಾಲಗೆಯನ್ನು ಆದಿಶಂಕರರು ವರ್ಣಿಸಿದರು ಎನ್ನದೆ ಆ ಜಿಹ್ವೆಯ ವರ್ಣನೆಯಿಂದ ಸತ್ಸಂಗ ಪ್ರಭಾವವನ್ನು ಅಂತರ್ಗತವಾಗಿ ಬೋಧಿಸಿದರು ಆ ಪರಮಗುರು ಎಂದು ಅರ್ಥ ಮಾಡಿಕೊಳ್ಳಬಲ್ಲೆವಾದರೆ ನಮ್ಮ ನಾಲಗೆಯನ್ನು, ವಾಕ್ಕನ್ನು ನಿಯಂತ್ರಿಸಿ ಒಳ್ಳೆಯ ಮಾತಾಡಬಲ್ಲೆವು, ಆಲೋಚಿಸಬಲ್ಲೆವು ಅಲ್ಲವೇ? ಪ್ರತಿ ಮನುಷ್ಯನ ನಾಲಗೆಯಲ್ಲಿ ವಾಗ್ರೂಪಿಣಿಯಾಗಿ ಶಕ್ತಿ ಸರಸ್ವತಿ ಇದ್ದಾಳೆ. ಅಂತಹ ವಾಕ್ಕು ಸ್ಪಷ್ಟವಾಗಿ ಇಲ್ಲದವರು ಮೂಕರು, ದುರದೃಷ್ಟವಂತರಲ್ಲವೇ? ಶ್ಲೋಕ 65. ಅಮ್ಮನವರ ತಾಂಬೂಲ ಕಬಲ ಅಂದರೆ ಗುರು ರೂಪಿಣಿಯ ಉಚ್ಚಿಷ್ಟದ ವಿವರಣೆ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ರಣೇ ಜಿತ್ವಾ ದೈತ್ಯ ಅಪಹೃತ ಶಿರಸ್ತ್ರೈಃ ಕವಚಿಭಿಃ ನಿವೃತ್ತೈಶ್ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈಃ ವಿಶಾಖೇಂದ್ರೋಪೇಂದ್ರೈಃ ಶಶಿವಿಶದ ಕರ್ಪೂರ ಶಕಲಾ ವಿಲೀಯಂತೆ ಮಾತಸ್ತವ ವದನ ತಾಂಬೂಲ ಕಬಲ. ಇದರ ಅರ್ಥ ಹೀಗಿದೆ. ಜಗನ್ಮಾತಾ ದೈತ್ಯರನ್ನು ಸಂಹರಿಸಿ ತಾರಕಾಸುರನನ್ನು ಗೆದ್ದು ಆ ಭಯಂಕರ ಯುದ್ಧದಲ್ಲಿ ವಿಜಯ ಸಾಧಿಸಿ ಕುಮಾರಸ್ವಾಮಿ, ಇಂದ್ರ, ವಿಷ್ಣುಗಳು 3 ಜನವು ನಿನಗೆ ನಮಸ್ಕರಿಸುವುದಕ್ಕೆ, ಏಕೆಂದರೆ ನೀನು ಪರೋಕ್ಷವಾಗಿ ಅವರಿಗೆ ಶಕ್ತಿ ಪ್ರಸಾದಿಸಿದ ಜಗದಂಬೆಯಾದ್ದರಿಂದ ನಿನಗೆ ಕೃತಜ್ಞತೆಯಿಂದ ಭಕ್ತಿಯಿಂದ ಅಂಜಲಿಬದ್ಧರಾಗಿ ನಿನ್ನ ಆಶೀರ್ವಾದವನ್ನು ಪಡೆಯಲು ಬರುತ್ತಾ ವಿನಮ್ರತೆಯಿಂದ ತಮ್ಮ ಶಿರಸ್ಥಾನಗಳನ್ನು ತೆಗೆದಿಟ್ಟು, ಏಕೆಂದರೆ ದೊಡ್ಡವರನ್ನು ದರ್ಶಿಸುವಾಗ ತಲೆಯ ಮೇಲಿನ ಕಿರೀಟ, ಪೇಟ, ಟೋಪಿಗಳನ್ನು ತೆಗೆದು ಶಿರಸ ನಮಸ್ಕಾರ ಮಾಡುವುದು ಆಚಾರ. ಕವಚಧಾರಿಗಳಾಗಿ ಬರುತ್ತಿರುವಾಗ ಚಂಡೀಶ್ವರನಿಂದ ಸ್ವೀಕರಿಸಲ್ಪಡುವ ಶಿವನ ನಿರ್ಮಾಲ್ಯವು ಅಲ್ಲಿರಲು, ಏಕೆಂದರೆ ಶಿವನಿಗೆ ಅರ್ಚಿಸಿದ ಗಂಧ, ಪುಷ್ಪ, ತಾಂಬೂಲಗಳು, ಫಲಾದಿಗಳಿಂದ ಕೂಡಿದ ಆ ನಿರ್ಮಾಲ್ಯವನ್ನು ಚಂಡೀಶ್ವರನೆಂಬ ಶಿವನ ಪ್ರಮಥಗಣ ಮೊಟ್ಟ ಮೊದಲು ತೆಗೆದುಕೊಳ್ಳುತ್ತಾನೆ. ಆನಂತರವೇ ಅದನ್ನು ಮಿಕ್ಕವರಿಗೆ ಹಂಚುತ್ತಾನೆ. ಚಂಡೀಶ್ವರನಿಗೆ ಈಶ್ವರ ಕೊಟ್ಟಿರುವಂತಹ ವರ ಅದು. ಇದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಆ ಶಿವ ನಿರ್ಮಾಲ್ಯವನ್ನು ಗ್ರಹಿಸದೆ ನಿನ್ನ ಬಾಯಿಂದ ಚಂದ್ರನಂತಿರುವ ಪಚ್ಚ ಕರ್ಪೂರದ ತುಣುಕುಗಳಿಂದ ಕೂಡಿದ ತಾಂಬೂಲ ಕಬಲವನ್ನು, ಅಂದರೆ ಆ ಉಚ್ಚಿಷ್ಟವನ್ನು ಮಹಾಪ್ರಸಾದವಾಗಿ ಸ್ವೀಕರಿಸಲು ಆ ಸುಬ್ರಹ್ಮಣ್ಯ, ಇಂದ್ರ, ವಿಷ್ಣುಗಳು ಇಚ್ಛಿಸುತ್ತಾರೆ, ಆಸೆ ಪಡುತ್ತಾರೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಶಿವ ನಿರ್ಮಾಲ್ಯದ ಹೆಚ್ಚುಗಾರಿಕೆ, ಅಮ್ಮನವರ ತಾಂಬೂಲ ಕಬಲ ಉಚ್ಚಿಷ್ಟದ ಮಹಾತ್ಮೆಯನ್ನು ವರ್ಣಿಸಿದ್ದಾರೆ. ಈ ಶಿವ ನಿರ್ಮಾಲ್ಯವನ್ನು ಕುರಿತ ಕಥೆಯೊಂದು ಸ್ಕಾಂದ ಪುರಾಣದಲ್ಲಿದೆ. ಚಿತ್ರವೀರ್ಯನೆಂಬ ಗಂಧರ್ವನೊಬ್ಬ ಪ್ರತಿದಿನ ಈಶ್ವರ ಪೂಜೆಗೋಸ್ಕರ ಇಂದ್ರನ ನಂದನವನದಲ್ಲಿನ ದೇವತಾ ವೃಕ್ಷಗಳ ಹೂವುಗಳನ್ನೆಲ್ಲ ಕಿತ್ತುಕೊಂಡು ಹೋಗಿ ಭಕ್ತಿ ಶ್ರದ್ಧೆಗಳಿಂದ ಈಶ್ವರನಿಗೆ ಪೂಜೆ ಮಾಡುತ್ತಿದ್ದ. ಇಂದ್ರನಿಗೆ, ಇಂದ್ರ ಭಟರಿಗೆ ತಿಳಿದರೆ ಆ ಹೂವು ಕಿತ್ತುಕೊಳ್ಳಲು ಬಿಡರೆಂದು ಅರ್ಧರಾತ್ರಿಯಲ್ಲಿ ಕಳ್ಳತನದಿಂದ ಹೋಗಿ ಕಿತ್ತು ತರುತ್ತಿದ್ದ.
ಇದನ್ನು ತಿಳಿದ ಚಿತ್ರವೀರ್ಯನನ್ನು ಅಡ್ಡ ಹಾಕಿ ಅವನ ಕಳ್ಳತನವನ್ನು ತಡೆಯಬೇಕೆಂದುಕೊಂಡ ಇಂದ್ರ, ಆದರೆ ಚಿತ್ರವೀರ್ಯ ಶಿವನಿಗೆ ಪ್ರೀತಿಪಾತ್ರನಾದವನು. ಆತನನ್ನು ನಿರೋಧಿಸಿದರೆ ಶಿವನ ಕೋಪಕ್ಕೆ ಪಾತ್ರನಾಗಬೇಕಾಗುತ್ತದೆ. ಆದರೆ ತಮ್ಮ ಪೂಜೆಗೆ ನಂದನವನದಿಂದ ಒಂದು ಹೂವು ಸಿಕ್ಕುತ್ತಿಲ್ಲ. ಇದಕ್ಕೇನು ದಾರಿ? ದೇವಋಷಿಯಾದ ನಾರದ ಸ್ವರ್ಗಕ್ಕೆ ಬಂದಾಗ ಇಂದ್ರ ತನ್ನ ದೇವತೆಗಳ ಈ ಸಮಸ್ಯೆಯನ್ನು ಅವರಲ್ಲಿ ಭಿನ್ನವಿಸಿದ. ನಾರದರು ತ್ರಿಕಾಲವೇದಿಯಾದ್ದರಿಂದ ಕ್ಷಣಕಾಲ ಆಲೋಚನೆ ಮಾಡಿ ಶಿವ ನಿರ್ಮಾಲ್ಯವನ್ನು, ಅಂದರೆ ಶಿವನಿಗೆ ಪೂಜೆಯಾದ ಪೂಜಾ ದ್ರವ್ಯಗಳು, ಶಿವಭಕ್ತರು ತೆಗೆದುಕೊಳ್ಳುವ ಪ್ರಸಾದ, ಈ ಶಿವ ನಿರ್ಮಾಲ್ಯವನ್ನು ಚಿತ್ರವೀರ್ಯನು ಬರುವ ದಾರಿಯಲ್ಲಿ ಹರಡುವಂತೆ ಸಲಹೆ ಕೊಟ್ಟ. ಅದೇ ರೀತಿಯಲ್ಲಿ ಇಂದ್ರ ಚಿತ್ರವೀರ್ಯ ನಂದನವನಕ್ಕೆ ಬರುವ ಕಳ್ಳ ದಾರಿಯಲ್ಲಿ ಶಿವ ನಿರ್ಮಾಲ್ಯ ಹಾಕಿಸಿದ. ಎಂದಿನಂತೆ ಅರ್ಧರಾತ್ರಿ ನಂದನೋದ್ಯಾನಕ್ಕೆ ಹೂವುಗಳಿಗೋಸ್ಕರ ಬಂದ ಚಿತ್ರವೀರ್ಯ ಶಿವ ನಿರ್ಮಾಲ್ಯವನ್ನು ಕಾಣದೆ ಅದರ ಮೇಲೆ ಕಾಲಿಟ್ಟ. ರಾತ್ರಿ, ಪಾಪ ಕತ್ತಲು, ಅಷ್ಟೇ. ಅವನಿಗೆ ಮಹಾಪಾಪ ಸುತ್ತಿಕೊಂಡು ಆತನ ದೈವಿ ಶಕ್ತಿಗಳೆಲ್ಲ ಮಾಯವಾಗಿ ಹೋದವು. ಇಂದ್ರ ಬಂದು ಆತನನ್ನು ಗೇಲಿ ಮಾಡಿದ. ಪಶ್ಚಾತ್ತಾಪದಿಂದ ಚಿತ್ರವೀರ್ಯ ನಾರದರನ್ನು ಬೇಡಿಕೊಳ್ಳಲು ಆ ಪಾಪ ನಿವಾರಣೆಗೆ ಮತ್ತೆ ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಈಶ್ವರಾನುಗ್ರಹ ಹೊಂದುವುದೊಂದೇ ಮಾರ್ಗ ಎಂದು ನಾರದ ಹೇಳಿದ. ತನ್ನದೇ ತಪ್ಪಾದ್ದರಿಂದ ಚಿತ್ರವೀರ್ಯ ತಪಸ್ಸಿಗೆ ಹೊರಟ. ಬೇಗನೆ ಶಿವನ ಅನುಗ್ರಹ ಪಡೆದ. ಶಿವ ನಿರ್ಮಾಲ್ಯವನ್ನು ಕಾಲಲ್ಲಿ ತುಳಿಯುವುದು, ಶಿವಪೀಠವನ್ನು, ಶಿವಲಿಂಗವನ್ನು ದಾಟಿ ಹೋಗುವುದು ಮಹಾಪಾಪವೆಂದು, ಅಂತಹ ಪಾಪಗಳನ್ನು ಮಾಡಿದವರು ದಿವ್ಯ ಶಕ್ತಿಗಳನ್ನು ಕಳೆದುಕೊಳ್ಳುತ್ತಾರೆಂದು ಸ್ಕಾಂದ ಪುರಾಣದಲ್ಲಿ ಕಥೆಗಳಿವೆ. ಅಂತಹ ಮಹಿಮಾನ್ವಿತವಾದ ಶಿವ ನಿರ್ಮಾಲ್ಯವನ್ನು ಷಣ್ಮುಖ, ಇಂದ್ರ, ವಿಷ್ಣುಗಳು ತಾರಕಾಸುರ ವಧಾನಂತರ ಕೈಲಾಸಕ್ಕೆ ಬಂದು ಅಮ್ಮನವರ ದರ್ಶನಕ್ಕಾಗಿ ಹೋಗುತ್ತಾ ತೆಗೆದುಕೊಳ್ಳಲಿಲ್ಲ. ಅಮ್ಮನವರ ತಾಂಬೂಲ ಕಬಲಕ್ಕೋಸ್ಕರವೇ ಓಡಿದರು. ಏಕೆ? ಇದರ ಗೂಢಾರ್ಥವನ್ನು ನೋಡಬೇಕು. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಎಂದು ವಶಿನ್ಯಾದಿ ವಾಗ್ದೇವತೆಗಳು ಜಗನ್ಮಾತೆಯ ದಂತ ಪಂಕ್ತಿಯನ್ನು ವರ್ಣಿಸುತ್ತಾ ಸ್ತೋತ್ರ ಮಾಡಿದರು. ಶುದ್ಧ ವಿದ್ಯೆಗೆ, ಅಂದರೆ ಬ್ರಹ್ಮವಿದ್ಯೆ, ಶ್ರೀವಿದ್ಯೆಗೆ ಅಂಕುರವಾದ ಅಕ್ಷರ ಸಮುದಾಯವೇ 32 ಅಮ್ಮನ ದಂತಗಳಾಗಿವೆ ಎಂದು ಭಾವನೆ. ಜಗನ್ಮಾತೆಯ ಹಲ್ಲುಗಳು ಶುದ್ಧ ವಿದ್ಯಾಂಕುರ, ಅಂದರೆ ಬೀಜಾಕ್ಷರಗಳ ಸಂಪುಟ. ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ. ಆ ತಾಯಿಯ ತಾಂಬೂಲ ಸುವಾಸನೆ ತಾಂಬೂಲ ಚರ್ವಣ ಮಾಡುತ್ತಿರುವಾಗ ದಿಗಂತಗಳಿಗೆ ವ್ಯಾಪಿಸುತ್ತಿದೆ ಎಂದು ವರ್ಣಿಸಿದರು ವಶಿನ್ಯಾದಿ ವಾಗ್ದೇವತೆಗಳು. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಏತಕ್ಕಾಗಿ? ಏಕೆಂದರೆ ಆಕೆಯ ಉದರ, ಅಂದರೆ ಹೊಟ್ಟೆ, ಹೃದಯ, ಬಾಯಿ, ನಾಲಗೆ ಸದ್ವಾಸನೆಗಳಿಗೆ, ಸತ್ಸಂಸ್ಕಾರಗಳಿಗೆ, ಸದ್ಭಾವನೆಗಳಿಗೆ, ಸದ್ವಾಕುಗಳಿಗೆ ನಿಲಯವಾದ್ದರಿಂದ. ಆ ಸದ್ವಾಸನೆಗಳು ಪ್ರಪಂಚದ ಒಳಿವಿಗೆ ಪ್ರಸಾದಿಸಿದ ವಾಸನೆಗಳಾದ್ದರಿಂದ ಅವು ಸಕಲ ದೇವತಾ, ಋಷಿಗಣ, ಮುಕ್ತ ಯೋಗಿ ಗಣಗಳೆಲ್ಲರಿಗೂ ಸೇರುವಂತೆ ಆ ತಾಂಬೂಲ ವಾಸನೆ ದಿಗಂತರಗಳಿಗೆ ವ್ಯಾಪಿಸಿದೆ ಎಂಬ ಭಾವ. ಇನ್ನು ಆ ತಾಂಬೂಲದಲ್ಲಿ ಚಂದ್ರ ಶಕಲವನ್ನು ಹೋಲಿದ ಕರ್ಪೂರದ ತುಣುಕುಗಳೇನು? ಅವನ್ನು ಮನುವಿದ್ಯಾ, ಚಂದ್ರವಿದ್ಯಾ, ಚಂದ್ರಮಂಡಲ ಮಧ್ಯಗ ಎಂದು ವಶಿನ್ಯಾದಿ ವಾಗ್ದೇವತೆಗಳು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಸ್ತುತಿಸಿದರು. ಆ ಚಂದ್ರ ಶಕಲದಂತಹ ಕರ್ಪೂರದ ತುಣುಕುಗಳು ಚಂದ್ರ ಅಮ್ಮನವರಿಗೆ ಆವಿಷ್ಕರಿಸಿದ ಚಂದ್ರ ವಿದ್ಯೆಯಲ್ಲಿನ ಅತಿ ಮುಖ್ಯ ಮಂತ್ರಗಳು, ಬೀಜಾಕ್ಷರಗಳು, ಪದ್ಧತಿಗಳು. ಶುದ್ಧ ವಿದ್ಯಾಂಕುರಗಳಾದ ದಂತ ಪಂಕ್ತಿಯನ್ನು ಚೆನ್ನಾಗಿ ಅಗೆದು ಚರ್ವಣ ಮಾಡಿ ಸದ್ವಾಸನೆಗಳ ವ್ಯಾಪಕತ್ವದಲ್ಲಿ ಜನ್ಮಜನ್ಮಾಂತರಗಳ ಪುಣ್ಯ ಕೂಡಿ ಚಂದ್ರ ವಿದ್ಯಾ ಮಂತ್ರ ರೂಪಿಣಿಯಾಗಿ ತಾಂಬೂಲ ಕಬಲವನ್ನು ಗುರುಚ್ಛಿಷ್ಟವಾಗಿ ಗುರುರೂಪಿಣಿಯಾದ ಶ್ರೀಮಾತೆ ತನ್ನ ಅನನ್ಯ ಭಕ್ತರಿಗೆ ಹಂಚಿಕೊಡುತ್ತಿದ್ದಾಳೆ. ಅದಕ್ಕೆ ಶಿವನರ್ಮಾಲ್ಯವನ್ನು ಕೂಡ ಬಿಟ್ಟು ಅಮ್ಮನವರ ಶ್ರೀವಿದ್ಯಾ ಗುರುಚ್ಛಿಷ್ಟವಾದ ತಾಂಬೂಲ ಕಬಲಕ್ಕೋಸ್ಕರ ಓಡೋಡಿ ಬಂದರು ಕುಮಾರಸ್ವಾಮಿ, ಇಂದ್ರ ಮತ್ತು ವಿಷ್ಣುಗಳು. ಗುರುವಿಗೆ ಎಷ್ಟೋ ಕಾಲ ಸೇವೆ ಮಾಡಿ ಆ ಪರಮ ಗುರುವನ್ನು ಮೆಚ್ಚಿಸಿ ಆತನು ಅನುಗ್ರಹ ಮಾಡಲು ಆ ಸ್ವಾಮಿ ತಿಂದು ಬಿಟ್ಟ ಎಲೆಯಲ್ಲಿನ ಒಂದು ಅಗುಳು ರವೆಯಷ್ಟು ಎಂಜಲು ಪರಮ ಪ್ರಸಾದವೆಂದು ತಿಂದು ಕವಿಗಳಾದವರು, ಪರಮ ಗುರುಗಳಾದವರು, ಪರಮ ಪದವನ್ನು ಸೇರಿಕೊಂಡವರೂ ಆದ
ಎಷ್ಟೋ ಜನ ಸತ್ಶಿಷ್ಯರಿದ್ದಾರೆ. ಅದು ಗುರುಚಿಷ್ಟದ ಮಹಿಮೆ. ಈ ಇಂದಿನ ದಿನಗಳಲ್ಲಿ ನಾವು ಬಫೆ ಡಿನ್ನರ್ ಎನ್ನುವ ಹೆಸರಿನಲ್ಲಿ ನಾವು ಅನ್ನ ತಿನ್ನುತ್ತಿರುವ ಕೈಯಿಂದಲೇ ಚಮಚಗಳಿಂದಲೇ ಎಲ್ಲ ಪದಾರ್ಥಗಳನ್ನು ತಮ್ಮ ತಟ್ಟೆಗಳಿಗೆ ತಗುಲಿಸುತ್ತಾ ಕಲಸು ಮೇಲೋಗರ ಮಾಡುತ್ತಾ ತಿನ್ನುವ ನಾಗರಿಕರನ್ನು ನೋಡುತ್ತೇವೆ. ಅಂತಹ ಕೂಟಗಳಲ್ಲಿ ವಿಧಿ ಇಲ್ಲದೆ ಪಾಲ್ಗೊಳ್ಳುತ್ತೇವೆ. ಕೆಟ್ಟ ಗುಣಗಳುಳ್ಳವರ ಎಂಜಲು ತಿಂದರೆ ರೋಗಗಳು ಬರುತ್ತವೆ, ತಿನ್ನಬೇಡಿರೋ ಎಂದು ದೊಡ್ಡವರು ಕೂಗುತ್ತಾರೆ. ಹಾಗೆಯೇ ಕಾಲೇಜು ವಿದ್ಯಾರ್ಥಿನಿಯರು ಪಿಕ್ನಿಕ್ಗಳಿಗೆ, ವಿಹಾರ ಯಾತ್ರೆಗಳಿಗೆ, ಬಸ್ಸು ರೈಲುಗಳಲ್ಲಿ ಹೋಗುವಾಗ ಗಲಾಟೆ ಮಾಡುತ್ತಾ ಎಂಜಲು ತಿನ್ನುವುದೇ ಆತ್ಮೀಯತೆಗೆ, ಸ್ನೇಹಕ್ಕೆ ಚಿಹ್ನೆ ಎಂದು ಭಾವಿಸುತ್ತಾ ಒಬ್ಬರು ಕಚ್ಚಿದ ತಿಂಡಿ ಇನ್ನೊಬ್ಬರು ಬಾಯಿಗಿಡುತ್ತಾ, ಒಬ್ಬರು ಕುಡಿದು ಮಿಕ್ಕ ಟೀ ಇನ್ನೊಬ್ಬರು ಕುಡಿಯುತ್ತಾ 10 ಜನ ಸೇರಿ ಒಂದೇ ತಟ್ಟೆಯಲ್ಲಿ ತಿನ್ನುತ್ತಾ ದೊಡ್ಡ ಫ್ಯಾಷನ್ ಎಂದು ಮಾಡುತ್ತಾರೆ. ಹೀಗೆ ಎಂಜಲು ಕಲಸುವುದು, ಬಾಯಲ್ಲಿನ ಜೊಲ್ಲು, ಬಾಯಿ ಹುಣ್ಣು, ಉಬ್ಬಸದಂತಹ ಕಾಯಿಲೆಗಳು, ಇಂತಹವು ಎಲ್ಲರೂ ಸೇರಿ ಒಬ್ಬರೊಬ್ಬರಿಗೆ ಹಂಚಿಕೊಳ್ಳುವುದೇ. ಗುರುಚ್ಛಿಷ್ಟ ಎಂಜಲು ಬೇರೆ ಬೇರೆ ಎಂದು ನಾವೇ ತಿಳಿದುಕೊಳ್ಳಲಾರೆವಾದರೆ ಯಾವ ಪರಮಗುರುವೂ ಕೂಡ ಬಾಯಿ ಬಿಟ್ಟು ಹೇಳುವುದಿಲ್ಲ ಅಲ್ಲವೇ? ಶ್ಲೋಕ 66 ಅಮ್ಮನವರ ವಾಂಗ್ಮಾಧುರ್ಯ. ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ವಿಪಂಚ್ಯ ಗಾಯಂತಿ ವಿವಿಧಮಪದಾನಂ ಪಶುಪತೆ ಸ್ತ್ವಯಾರಬ್ಧೇ ವಕ್ತುಂ ಚಲಿತಶಿರಸಾ ಸಾಧುವಚನೆ ತ್ವದೀಯೈರ್ಮಾಧುರ್ಯೈ ಅಪಲಪಿತತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣೀ ನಿಚುಲಯತಿ ಚೋಲೇನ ನಿಭೃತಂ. ಅರ್ಥ ಹೀಗಿದೆ. ತಾಯಿ ಜಗನ್ಮಾತೆ ಸರಸ್ವತೀ ದೇವಿ ತನ್ನ ಕಚ್ಚಪಿ ವೀಣೆಯನ್ನು ಶ್ರುತಿ ಮಾಡಿ ನಿನ್ನೆದುರು ಕೂತು ನಿನ್ನ ಗಂಡನಾದ ಪಶುಪತಿಯ ವೀರಗಾಥೆಗಳನ್ನು, ಮಹಾತ್ಮೆಯನ್ನು ಗಾನ ಮಾಡುತ್ತಿರಲಾಗಿ ನಿನಗೆ ಮಹದಾನಂದವಾಗಿ ಮೆಚ್ಚಿಕೊಂಡು ತಲೆದೂಗಿ ನಿನ್ನ ಮೃದು ಮಧುರ ವಾಕ್ಕಿನಲ್ಲಿ, ಅಂದರೆ ಮಾತಿನಲ್ಲಿ ಸಾಧು ಸಾಧು ಎಂದು ಪ್ರಶಂಸೆ ಮಾಡಲು ಸರಸ್ವತಿ ನಿನ್ನ ವಾಂಗ್ಮಾಧುರ್ಯದ ಮುಂದೆ ತನ್ನ ವೀಣಾ ಮಾಧುರ್ಯ ಪರಿಹಾಸದಂತೆ ಕಾಣುತ್ತಿದೆ ಎಂದರಿತು ತನ್ನ ವೀಣೆಯನ್ನು ಬಟ್ಟೆಗಿಂದ ಕೂರ್ಪಾಸ, ಎಂದರೆ ಬಟ್ಟೆಗಿಂದ ಮುಚ್ಚಿಬಿಟ್ಟಳು. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ವಾಂಗ್ಮಾಧುರ್ಯವನ್ನು ಅತಿಶಯವಾಗಿ ವರ್ಣಿಸಿದ್ದಾರೆ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ ಎಂದು ತಾಯಿಯ ಸ್ತೋತ್ರ ಮಾಡಿದರು ವಶಿನ್ಯಾದಿ ವಾಗ್ದೇವತೆಗಳು. ಸಾಧು ಸಾಧು ಎಂದೆನ್ನುವ 2 ಪ್ರಶಂಸೆಯ ಮಾತುಗಳ ಮಾಧುರ್ಯದ ಮುಂದೆ ತನ್ನ ವೀಣಾವಾದನ ಮಧುರವಾಗಿಲ್ಲವೆಂದು ತಿಳಿದುಕೊಂಡ ಸರಸ್ವತೀ ದೇವಿ ತನ್ನ ವೀಣೆಯನ್ನು ಕೂರ್ಪಾಸದಿಂದ, ಅಂದರೆ ವೀಣೆಯ ಮೇಲೆ ಮುಚ್ಚುವ ಬಟ್ಟೆಯಿಂದ ಮುಚ್ಚಿಬಿಟ್ಟಳೆಂದು ಸ್ತೋತ್ರ ಮಾಡಿದರು ವಶಿನ್ಯಾದಿ ದೇವತೆಗಳು. ಸರಸ್ವತಿ ಹಾಗೆ ವೀಣೆಯನ್ನು ಏತಕ್ಕೆ ಮುಚ್ಚಿಬಿಟ್ಟಳು? ತಮ್ಮ ವಿದ್ಯೆಗಿಂತ ಎದುರಿನವರ ವಿದ್ಯೆಯ ಹಿರಿತನಕ್ಕೆ 10 ಜನಕ್ಕೆ ಅರ್ಥವಾಗುವ ರೀತಿಯಲ್ಲಿ ಬೋಧೆಯಾಗುತ್ತದೆಂದು ಗ್ರಹಿಸಿದಾಗ ಸಂಸ್ಕಾರವಂತ ಹೃದಯದವರು ಎದುರಿನವರಿಗೆ ವಿನಮ್ರವಾಗಿ ನಮಸ್ಕಾರ ಮಾಡಿ ಅವರ ವಿದ್ಯೆಯ ಮುಂದೆ ತಮ್ಮ ವಿದ್ಯೆ ಸಣ್ಣದು ಎಂದು ಮನಸಾರ ಒಪ್ಪಿಕೊಳ್ಳುತ್ತಾರೆ. ಕೇವಲ ಕುಸಂಸ್ಕಾರಿಗಳು ಮಾತ್ರ ಕುತರ್ಕ ಮಾಡುತ್ತಾರೆ. ಸರಸ್ವತೀ ದೇವಿ ಜಗನ್ಮಾತೆಯ ಮಾತಿನ ಮುಂದೆ ತನ್ನ ವೀಣಾನಾದ ವಾದನದ ಸ್ವರಾರ್ಣವಾದ ವೀಣಾವಾದನ ಯೋಗ್ಯತೆ ಬಟ್ಟಬಯಲಾಗುತ್ತದೆಂದು ಗ್ರಹಿಸಿ ಗುರುರೂಪಿಣಿಯಾದ ಶ್ರೀಮಾತೆಯ ಎದುರು ತನ್ನ ವಿದ್ಯಾ ಪ್ರದರ್ಶನ ಇನ್ನು ಮಾಡಕೂಡದೆನ್ನುವ ಮಹೋನ್ನತ ಗುರು ಭಕ್ತಿಯ ಭಾವದಿಂದ ತನ್ನ ವೀಣೆಯನ್ನು ಬಟ್ಟೆಯಿಂದ ಮುಚ್ಚಿದಳು. ಎದುರಿನಲ್ಲಿ ಯಾವುದೇ ವಿದ್ಯೆಯಾದರೂ ದೊಡ್ಡದು ಎನಿಸಿದರೆ ಅದು ದೊಡ್ಡದಲ್ಲವೆಂದು ಗಂಟಲು ಹರಿದು ಹೋಗುವ ಹಾಗೆ ವಾದ ಮಾಡುತ್ತಾರೆ. ಎದುರಿನವರ ಬಲಹೀನತೆಗಳನ್ನು ಹುಡುಕಿ ಹಿಡಿದು ಪ್ರಚಾರ ಮಾಡಿ ಅವರ ಕೀರ್ತಿಗೆ ಕುಂದು ತರಬೇಕೆಂದು ನೋಡುತ್ತಾರೆ. ಇದು ಮಾನವರಾದ ನಾವು ಮಾಡುವಂತಹ ಕೆಲಸ. ಆದರೆ ವಾಕ್ಸ್ವರೂಪಿಣಿ ಆದ ಸರಸ್ವತೀ ದೇವಿ
ಜಗನ್ಮಾತೆಯ ಜಿಹ್ವಾಗ್ರದಲ್ಲಿ ವಾಸಿಸಿರುವ ಸರಸ್ವತೀ ದೇವಿ, ಸರ್ವವಾಂಗ್ಮಯ ರೂಪಿಣಿಯಾದ ಸರಸ್ವತೀ ದೇವಿ ಜಗನ್ಮಾತೆಯ ಹಿರಿಮೆಗೆ ಶಿರಸ ನಮಸ್ಕರಿಸಿದಳು. ಅದು ಆದಿಶಂಕರರು ಹೇಳಿದ್ದು. ಅಷ್ಟೇ ಅಲ್ಲ, ಯಾವ ಸ್ತ್ರೀ ಮಾತನಾಡುತ್ತಿದ್ದರೆ ಆಕೆಯ ಸದ್ವಾಕ್ಕು, ಒಳ್ಳೆಯ ಕಂಠಸ್ವರ ಮತ್ತೆ ಮತ್ತೆ ಕೇಳಬೇಕೆನಿಸುತ್ತದೋ ಅಂತಹ ಸ್ತ್ರೀಯ ಜಿಹ್ವೆ ಸರಸ್ವತಿ ನಿಲಯ. ಆಕೆಯ ವಾಕ್ಕು ಸರಸ್ವತಿ ರೂಪ. ಆಕೆ ಮಾತನಾಡುವ ರೀತಿ ಜಗನ್ಮಾತೆಯ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ರೂಪಗಳಿಗೆ ಪ್ರತಿಬಿಂಬ. ಇದನ್ನು ತಿಳಿದು ವಾಕ್ಕು ಮಧುರವಾಗಿ ಮೃದುವಾಗಿ ಮಾಡಿಕೊಳ್ಳಿ ಎಂದು ಪರೋಕ್ಷ ಬೋಧೆ ಮಾಡುತ್ತಿದ್ದಾರೆ ಪರಮ ಗುರುವು ಈ ಶ್ಲೋಕದಲ್ಲಿ. ಶ್ಲೋಕ 67. ಅಮ್ಮನವರ ಚುಬುಕ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಕರಾಗ್ರೇಣ ಸ್ಪೃಷ್ಟಂ ತುಹಿನಗಿರಿಣಾ ವಾತ್ಸಲತಯ ಗಿರೀಶೇನೋದಸ್ತಂ ಮುಹುರಧರಪಾನ ಕುಲತಯ ಕರಗ್ರಾಹ್ಯಂ ಶಂಭೋರ್ ಮುಖಮುಕುರವೃಂತಂ ಗಿರಿಸುತೆ ಕಥಂ ಕಾರಂ ಭ್ರೂಮ ತವ ಚುಬಕಮೌಪಮ್ಯರಹಿತಂ. ಅರ್ಥ ಹೀಗಿದೆ. ಓ ಹಿಮಗಿರಿ ತನೆಯೇ, ತಾಯಿ, ನಿನ್ನ ತಂದೆ ಹಿಮವಂತ ವಾತ್ಸಲ್ಯದಿಂದ ತನ್ನ ಬೆರಳ ತುದಿಯಿಂದ ಮುಟ್ಟಿದ ನಿನ್ನ ಗಲ್ಲ, ನಿನ್ನ ಪತಿಯಾದ ಶಿವನಿಂದ ಪ್ರೇಮದಿಂದ ಅಧರಪಾನಾಸಕ್ತಿಯಿಂದ ಮತ್ತೆ ಮತ್ತೆ ಮೆಲ್ಲನೆ ಮೇಲಕ್ಕೆತ್ತಲ್ಪಟ್ಟ ಆ ನಿನ್ನ ಗಲ್ಲ, ನಿನ್ನ ಮುಖವೆಂಬ ಕನ್ನಡಿಗೆ ಹಿಡಿಯಂತೆ ನಿನ್ನ ಪತಿ ಪರಮೇಶ್ವರನ ಕೈಯಲ್ಲಿ ಹಿಡಿದುಕೊಳ್ಳಲು ಅನುವಾಗಿರುವ ಆ ನಿನ್ನ ಗಲ್ಲ ಯಾವುದಕ್ಕೆ ಸಾಟಿಯಾಗಿದೆ? ಅದಕ್ಕೆ ಸಾಟಿಯಾಗಿರುವುದಾದರೂ ಎಲ್ಲಿದೆ? ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಗಲ್ಲದ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಅಮ್ಮನವರ ಗಲ್ಲ ಕುರಿತು ಸ್ತೋತ್ರ ಮಾಡುತ್ತಾ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಎಂದು ವಶಿನ್ಯಾದಿ ವಾಗ್ದೇವತೆಗಳು ಅಮ್ಮನವರ ಗಲ್ಲಕ್ಕೆ ಸಾದೃಶ್ಯವಾದ ಉಪಮಾನ ಬೇರೊಂದಿಲ್ಲವೆಂದು ಹೇಳುತ್ತಾರೆ. ಸಾಧಾರಣವಾಗಿ ನಮಗೆ ಎದುರಿನವರ ಮೇಲೆ ಪ್ರೇಮ, ವಾತ್ಸಲ್ಯ, ಪ್ರೀತಿ, ಸ್ನೇಹಗಳಂತಹ ಭಾವ ಉಂಟಾದಾಗ ಅವರಲ್ಲಿರುವ ನಮ್ಮ ಸಾಮೀಪ್ಯವನ್ನು ಹಿಡಿದು, ಅವರ ಗಲ್ಲ ಹಿಡಿದು ನಮ್ಮಲ್ಲಿನ ಭಾವವನ್ನು ವ್ಯಕ್ತಪಡಿಸುತ್ತೇವೆ. ಅಳುತ್ತಿರುವ ಮಕ್ಕಳನ್ನು ಸಮಾಧಾನಪಡಿಸಲು ಗಲ್ಲ ಹಿಡಿದು ಸಮಾಧಾನ ಮಾಡಿಸುತ್ತಿದ್ದೇನಲ್ಲ, ಇನ್ನು ಅಳಬಾರದು ಎನ್ನುತ್ತೇವೆ. ಮಕ್ಕಳಲ್ಲಿ ವಾತ್ಸಲ್ಯ, ಗಂಡ ಹೆಂಡರಲ್ಲಿ ಒಬ್ಬರಿಗೊಬ್ಬರಿಗೆ ಇರುವುದು ಪ್ರೇಮ, ಗುರುವಿಗೆ ಶಿಷ್ಯರಲ್ಲಿ ಇರುವುದು ಅನುಗ್ರಹ, ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ಅತ್ತಿಗೆ, ಅತ್ತೆ, ಮಾವ, ಭಾವಂದಿರು, ಸೊಸೆಯರು, ಹೀಗೆ ನಮಗಿಂತ ದೊಡ್ಡವರಲ್ಲಿ ಉಂಟಾಗುವುದು ಭಕ್ತಿ, ಗೌರವ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಲ್ಲಿ ಇರುವುದು ಪ್ರೀತಿ, ಸ್ನೇಹಿತರಲ್ಲಿ ಸ್ನೇಹ, ಹೀಗೆ ಪ್ರೀತಿ, ಪ್ರೇಮ ಎನ್ನುವ ಭಾವಗಳು ಆಯಾ ವ್ಯಕ್ತಿಗಳ ಸ್ಥಾನಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆಯಾಗಿರುತ್ತವೆ. ಬೇರೆ ಬೇರೆ ಅನುಭವಗಳನ್ನು ಕೊಡುತ್ತದೆ. ಪರಸ್ಪರವಾದ ಆ ಪ್ರೇಮ, ವಾತ್ಸಲ್ಯ, ಅನುಗ್ರಹ, ಪ್ರೀತಿ, ಸ್ನೇಹ ಇಂತಹ ಭಾವಗಳು ಉಂಟಾದಾಗ ಹತ್ತಿರವಾದವರನ್ನು ಗಲ್ಲ ಹಿಡಿದು ಆಪ್ಯಾಯಮಾನವಾಗಿ ಮಾತನಾಡುತ್ತಾ ನಮ್ಮಲ್ಲಿನ ಪ್ರೇಮವನ್ನು, ವಾತ್ಸಲ್ಯವನ್ನು ವ್ಯಕ್ತಪಡಿಸುತ್ತೇವಲ್ಲವೇ? ಅಮ್ಮನವರ ಉಪಮಾನಕ್ಕೆ ಸಿಗದ ಸೌಂದರ್ಯದ ಗಲ್ಲವನ್ನು ವಾತ್ಸಲ್ಯದಿಂದ ಮುಟ್ಟಿದ ಹಿಮವಂತ ಪರ್ವತ ವಂಶಕ್ಕೆ ಕೀರ್ತಿ ತಂದು ಧನ್ಯನಾದ. ಪ್ರೇಮದಿಂದ ಅಮ್ಮನವರ ಗಲ್ಲ ಪ್ರೇಮದಿಂದ ಸ್ಪರ್ಶಿಸಿದ ಈಶ್ವರಿಯೊಡನೆ ಕಲೆತು ಈ ಚರಾಚರ ಸುಂದರ ಸೃಷ್ಟಿಗೆ ಜಗತ್ಪಿತನಾದ. ಮುಖಬಿಂಬವೆಂಬ ಕನ್ನಡಿಗೆ ಹಿಡಿಯಬಹುದಾದಂತಹ ತಾಯಿಯ ಗಲ್ಲ ಅಂದವಾಗಿದ್ದು, ಯಾರೋ ಒಬ್ಬ ದೊಡ್ಡ ಶಿಲ್ಪಿ ಯಾವ ಕೊರತೆ ಇಲ್ಲದಂತೆ ಕೆತ್ತಿದ ಶಿಲ್ಪಕ್ಕೆ ಆ ತಾಯಿಯ ಮುಖ ಸೌಂದರ್ಯವನ್ನು ದ್ವಿಗುಣಗೊಳಿಸುತ್ತಿದೆ. ಮಾನಸಿಕವಾಗಿ ಆ ತಾಯಿಯ ಗಲ್ಲ ದರ್ಶನ ಮಾಡಿ ಧನ್ಯರಾಗೋಣ. ಶ್ಲೋಕ 68. ಜಗನ್ಮಾತೆಯ ಕಂಠ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ.
भुजाश्लेषा नित्यं पुरदमयितुं कण्टकवती तव ग्रीवाधत्ते मुखकमलनालश्रियमियं स्वतः श्वेतकालगरु बहुलजम्बालमलिन मृणालीललित्यं वहति यदधोहारलतिका. ಅರ್ಥ ಹೀಗಿದೆ. ತಾಯಿ ಜಗನ್ಮಾತೆ, ನಿನ್ನ ಈ ಕಂಠ ಪ್ರದೇಶವನ್ನು ತ್ರಿಪುರಾಂತಕನಾದ ಶಿವ ತನ್ನ ಬಾಹುಗಳಿಂದ ಆಲಿಂಗನ ಮಾಡಿಕೊಳ್ಳಲು ನಿನ್ನಲ್ಲಿ ಉಂಟಾದ ರೋಮಾಂಚನದಿಂದ ಚರ್ಮದ ಮೇಲೆ ಸಣ್ಣ ಗುಳ್ಳೆಗಳು ಕಾಣಿಸಿಕೊಂಡು ನಿನ್ನ ಈ ಕಂಠ ಅಂದರೆ ಕತ್ತು ನಿನ್ನ ಮುಖ ಕಮಲಕ್ಕೆ ನೀಳವಾದ ದೇಟಿನ ಹಾಗೆ ಅಂದರೆ ತಾವರೆಯ ಕಾಂಡದ ಹಾಗೆ ಕಾಣುತ್ತಿದೆ. ನಿನ್ನ ಕಂಠದಿಂದ ಸ್ವಲ್ಪ ಕೆಳಗೆ ನೀನು ಧರಿಸಿರುವ ಮುತ್ತಿನ ಹಾರ, ನೀನು ನಿನ್ನ ಕುತ್ತಿಗೆಗೆ ಹಚ್ಚಿಕೊಂಡಿರುವ ಅಗರು ಗಂಧ ತಾಕಿ, ಅದು ಕಾಲಾಗರು ಎಂದರೆ ಕಪ್ಪು ಗಂಧವು ತಾಕಿ ಆ ಮುತ್ತುಗಳು ನೀಲಿ ಬಣ್ಣಕ್ಕೆ ತಿರುಗಿ ನಿನ್ನ ಕಂಠತಾವರೆಯ ನಾಳದ ಸೊಬಗನ್ನು ತೋರಿಸುತ್ತಿದೆ. ಈ ಶ್ಲೋಕದಲ್ಲಿ ಶಂಕರರು ಜಗನ್ಮಾತೆಯ ಕಂಠದ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ. ಕಪ್ಪು ಅಗರು ಗಂಧ ಶರೀರದ ತಾಪವನ್ನು ಕಳೆದು ಶೀತಲತೆಯನ್ನು ತರುತ್ತದೆ. ಈಶ್ವರ ಪ್ರೇಮದಿಂದ ಜಗನ್ಮಾತೆಯನ್ನು ಅಲಂಗಿಸಿಕೊಂಡಾಗ ಆ ಫಾಲಾಕ್ಷನ ಫಾಲ ನೇತ್ರದ ಬಿಸಿ ಆಕೆಯ ಶರೀರವನ್ನು ಬಾಧಿಸದಂತೆ ಈ ಕಾಲ ಕಪ್ಪು ಅಂದರೆ ಕೃಷ್ಣ ಕಪ್ಪು ಅಗರು ಗಂಧ ಆಕೆಯನ್ನು ತಣ್ಣಗಿಡುತ್ತದೆ. ಅಗರು ಗಂಧ ಆಕೆಯ ಬಿಳಿಯ ಮುತ್ತಿನ ಹಾರದೊಡನೆ ಕಲೆತಾಗ ನೀಲಕಂಠ ಗರಳಕಂಠನಾದ ಈಶ್ವರನ ಕತ್ತಿನ ನೀಲಿ ಬಣ್ಣ ಕೂಡ ಅಮ್ಮನವರ ಬಿಳಿಯ ಮುತ್ತಿನ ಹಾರಗಳಲ್ಲಿ ಪ್ರತಿಫಲಿಸಿ ಆ ಬಿಳಿಯ ಮುತ್ತುಗಳು ನೀಲಿ ಬಣ್ಣ ಅಥವಾ ಎಲೆ ಹಸಿರು ಕಲೆತ ಶ್ಯಾಮ ವರ್ಣವಾಗಿ ಮಾರ್ಪಟ್ಟು ತಾವರೆಯ ನಾಳವನ್ನು ಗುರುತಿಗೆ ತರುತ್ತಿವೆ. ಅಮ್ಮನವರ ಕಂಠ ಪ್ರದೇಶವನ್ನು ಆಚಾರ್ಯರು ದರ್ಶಿಸಿದ ಆ ಮನೋಜ್ಞ ರೂಪವನ್ನು ನಾವು ದರ್ಶಿಸಲು ಸಾಧನೆ ಮಾಡೋಣ. ಶ್ಲೋಕ 69. ಜಗನ್ಮಾತೆಯ ಕಂಠ ರೇಖೆಗಳು ಅಥವಾ ಭಾಗ್ಯ ರೇಖೆಗಳು. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಗಲೆ ರೇಖಾಸ್ತೆ ಸ್ರೋ ಗತಿಗಮಕ ಗೀತೈಕ ನಿಪುಣೆ ವಿವಾಹವ್ಯಾನಧ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವಾ ವಿರಾಜಂತೆ ನಾನಾವಿಧ ಮಧುರ ರಾಗ ಕರಭುವಾಂ ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತೇ. ಅರ್ಥ ಹೀಗಿದೆ. ತಾಯಿ ಸಂಗೀತ ಸ್ವರಗಾನ ನಿಪುಣೆ ಜಗದಂಬ, ನಿನ್ನ ಕುತ್ತಿಗೆಯ ಮೇಲಿನ 3 ಭಾಗ್ಯ ರೇಖೆಗಳು ನಿನ್ನ ವಿವಾಹ ಸಮಯದಲ್ಲಿ ಈಶ್ವರ ನಿನ್ನ ಕುತ್ತಿಗೆಯಲ್ಲಿ ಅನೇಕ ವರಸೆಯಲ್ಲಿ ಕಟ್ಟಿದ ಸೂತ್ರಗಳು ನಾನಾ ವಿಧವಾದ ಮಧುರವಾದ ರಾಗಗಳಿಗೆ ನಿವಾಸವಾಗಿ ಷಡ್ಜ, ಮಧ್ಯಮ, ಗಾಂಧಾರ ಎನ್ನುವ 3 ಸ್ವರಗ್ರಾಮಗಳ ಇರುವಿಕೆಗೆ ನಿಯಮವಾಗಿ ಏರ್ಪಡಿಸಲಾದ ಸರಹದ್ದುಗಳು ಎನ್ನುವಂತೆ ಪ್ರಕಾಶಿಸುತ್ತಿವೆ. ಪದಗಳ ಅರ್ಥ ಮಾತ್ರ ಮಾಡಿದರೆ ಸಾಮಾನ್ಯದಂತೆ ತೋರುವ ಈ ಶ್ಲೋಕಾರ್ಥದಲ್ಲಿ ಶ್ರೀ ಶಂಕರರು ಅಮ್ಮನವರ ಕಂಠಸ್ಥಾನದ ವೈಖರಿ ರೂಪವನ್ನು, ಗಾನ ಕಲೆಯಲ್ಲಿನ ವಿವಿಧ ಸ್ಥಾಯಿಗಳ ಭೇದಗಳನ್ನು, ಆಯಾ ಸ್ಥಾಯಿಯಲ್ಲಿ ಪ್ರತ್ಯೇಕತೆಯನ್ನು ಪರೋಕ್ಷವಾಗಿ ಅದ್ಭುತವಾಗಿ ವರ್ಣಿಸಿದ್ದಾರೆ. ನಿಗೂಢವಾದ ಪರಮಾರ್ಥವನ್ನು ಬೋಧಿಸಿದ್ದಾರೆ. ಕಂಠಸ್ಥಾನದಲ್ಲಿ ವಿಶುದ್ಧಿ ಚಕ್ರ ಇರುತ್ತದೆ. ಇದು 16 ದಳಗಳುಳ್ಳದ್ದು. ಇದರಲ್ಲಿ ಪ್ರತಿ ದಳದಲ್ಲೂ ಒಂದೊಂದು ಅಕ್ಷರ ಪ್ರಕಾರ ಸ್ವರಗಳು ಇರುತ್ತವೆ. ಇವು ವ್ಯಂಜನಗಳೊಂದಿಗೆ ಸೇರಿ ವಾಕ್ಕಾಗಿ, ಗಾನವಾಗಿ, ಉಪನ್ಯಾಸವಾಗಿ, ಕವಿತ್ವವಾಗಿ, ಆಯಾ ವ್ಯಕ್ತಿಗಳ ಪೂರ್ವ ಪುಣ್ಯ ಫಲದಂತೆ ಶಬ್ದ ತರಂಗಗಳಾಗಿ ರೂಪ ಹೊಂದುತ್ತವೆ, ಭಾಷೆಯಾಗಿ, ಭಾವವಾಗಿ. ಅಮ್ಮನವರ ಈ ವೈಖರಿ ರೂಪ ಕರುಣೆ ಹೊಂದಿದವರು ಮಧುರವಾಗಿ, ಈ ವೈಖರಿ ರೂಪದ ಕರುಣೆ ಹೊಂದಿದವರು ಮಧುರವಾಗಿ ಗಾನ ಮಾಡಬಲ್ಲರು.
ತಮ್ಮ ವಾಕ್ಚತುರತೆಯಿಂದ ಉಪನ್ಯಾಸ ಮಾಡಿ ಎದುರಿನವರನ್ನು ಕಟ್ಟಿಹಾಕಬಲ್ಲರು. ಕವಿತ್ವದಿಂದ ಮೆಚ್ಚಿಸಬಲ್ಲರು. ಅಷ್ಟಾವಧಾನ ಶತಾವಧಾನಗಳಲ್ಲಿ ಅದ್ಭುತ ಧಾರಣಾಶಕ್ತಿ ಪ್ರದರ್ಶಿಸಬಲ್ಲರು. ಇವೆಲ್ಲ ಅಮ್ಮನವರ ವೈಖರಿ ರೂಪ ಕಾರುಣ್ಯದ ಮಹಿಮೆ. ಅದಿಲ್ಲದವರು ಮೂಕರು, ಸ್ಫುಟವಾಗಿ ಮಾತನಾಡಲಾರದವರು, ಉಗ್ಗುವವರಾಗಿರುತ್ತಾರೆ. ಮೂಲಾಧಾರದಲ್ಲಿ ಶ್ವಾಸವಾಗಿ ಪ್ರಾರಂಭವಾದ ನಾದ ನಾಭಿಸ್ಥಾನದಲ್ಲಿ ಭಾವವಾಗಿ ಅಂದರೆ ಪಶ್ಯಂತಿಯಾಗಿ ಬದಲಾಗಿ ಹೃದಯ ಸ್ಥಾನದಲ್ಲಿ ಅನಾಹತ ಚಕ್ರದಲ್ಲಿನ ಶ್ವಾಸದಲ್ಲಿ ಕಲೆತು ಮಧ್ಯಮ ನಾದರೂಪಿಣಿಯಾಗಿ ಅಂದರೆ ಶಬ್ದಗಳಲ್ಲಿ ವ್ಯಕ್ತ ಮಾಡಲಾರದಂತಹ ನಾದರೂಪಿಣಿಯಾಗಿ ಕಂಠದಲ್ಲಿನ ವಿಶುದ್ಧಿ ಚಕ್ರದಲ್ಲಿ ಶೋಧಿಸಲ್ಪಟ್ಟು ಮಾತುಗಳು, ವಾಕ್ಯಗಳು, ಕವಿತ್ವ, ಉಪನ್ಯಾಸ, ಗಾನವಾಗಿ ಅವರವರ ಪೂರ್ವ ಜನ್ಮ ಸುಕೃತ ವಿಶೇಷದಿಂದ ಒಂದಾನೊಂದು ವರವಾಗಿ ಕಲೆಯಾಗಿ ರೂಪುಗೊಳ್ಳುತ್ತದೆ. ಅದೇ ವೈಖರಿ ರೂಪಿಣಿ. ವಿವಾಹ ವಿಷಯಗಳಲ್ಲಿ ಒಂದೊಂದು ಪ್ರದೇಶದವರಿಗೆ, ಒಂದೊಂದು ಮತದವರಿಗೆ, ಒಂದೊಂದು ಕುಲದವರಿಗೆ ಒಂದೊಂದು ಸಂಪ್ರದಾಯವಿರುತ್ತದೆ. ಮಂಗಳಸೂತ್ರ ಧಾರಣೆ, ಕರಿಮಣಿಗಳ ಧಾರಣೆ ಇಂತಹ ವಿಷಯಗಳಲ್ಲಿ ಈ ಶ್ಲೋಕದಲ್ಲಿ ಈಶ್ವರ ಹಿಮವಂತನ ವಂಶಾಚಾರವನ್ನು ಅನುಸರಿಸಿ ಇಲ್ಲವೇ ಈಶ್ವರ ಮತವನ್ನು ಅನುಸರಿಸಿ ಅಂದರೆ ಶೈವ ಸಂಪ್ರದಾಯವನ್ನು ಅನುಸರಿಸಿ ಜಗನ್ಮಾತೆಯ ಕುತ್ತಿಗೆಯಲ್ಲಿ 3 ವರಸೆಯ ಅಂದರೆ ಬಹುತಂತುಗಳುಳ್ಳ ಹಳದಿ ಹಸಿರು ಅಂದರೆ ಅರಿಶಿಣ ಹಚ್ಚಿದ ಸೂತ್ರಗಳನ್ನು ಕುತ್ತಿಗೆಯ ಸುತ್ತಲೂ ಬರುವ ಹಾಗೆ ಕಟ್ಟಿದ. ಈ 3 ವರಸೆಗಳ ಸೂತ್ರ ಆ ತಾಯಿಯ ಕಂಠ ಪ್ರದೇಶದಲ್ಲಿರುವ 3 ರೇಖೆಗಳು ಅಂದರೆ 3 ಭಾಗ್ಯರೇಖೆಗಳಂತೆ ಕಾಣುತ್ತಿವೆ. ಇಲ್ಲಿ ಭಾಗ್ಯರೇಖೆಗಳೆಂದರೇನು? ಲಲಾಟದಲ್ಲಿ, ಕಂಠದಲ್ಲಿ ಮತ್ತು ನಡು ಪ್ರದೇಶದಲ್ಲಿ 3 ಮಡಿಕೆಗಳು ಇರುವುದು ಮಹಾ ಸೌಭಾಗ್ಯ ಸೂಚಕವೆಂದು ಸಾಮುದ್ರಿಕ ಶಾಸ್ತ್ರದ ರೇಖಾ ವಿಭಾಗದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಆ ಹಳದಿ ಹಸುರು ಕೂಡಿದ ಸೂತ್ರಗಳು ಅಮ್ಮನವರ ಕುತ್ತಿಗೆಯಲ್ಲಿ ಸಹಜವಾಗಿ ಇರುವ ಭಾಗ್ಯರೇಖೆಗಳ ಹಾಗೆ ಇರುವುದಲ್ಲವೇ? ಸಂಗೀತ ಜ್ಞಾನ ರಾಶಿಯಾದ ಆಕೆಯ ಕಂಠದಲ್ಲಿ ಅಡಗಿರುವ ಸಂಗೀತ ಶಾಸ್ತ್ರದ 3 ಶ್ರುತಿಗಳ ಅಥವಾ ಕಾಲಗಳ ಗ್ರಾಮಗಳ ಸರಹದ್ದಿನಂತೆ ಇವೆ. ಇವೆಲ್ಲವೂ ರಾಗಾಧ್ಯಯನದಲ್ಲಿಯೂ ಗಾನಕಲಾ ಬೋಧಿನಿ ಮುಂತಾದ ಗಾನಕಲಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿಯೂ ಮೇಳಕರ್ತರ ವಿವರಗಳೊಡನೆ ಇರುತ್ತವೆ. ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಎಂದು ಈ ವಿವರಗಳನ್ನು. ಇದರಲ್ಲಿ ಗ್ರಾಮಗಳು ಎಂದರೇನು? ಸಂಗೀತ ಶಾಸ್ತ್ರದಲ್ಲಿ ಸರ್ವ ಸ್ವರಗಳು 3 ವಿಧವಾಗಿರುತ್ತವೆ. ಷಡ್ಜ ಗ್ರಾಮ, ಮಧ್ಯಮ ಗ್ರಾಮ ಮತ್ತು ಗಾಂಧಾರ ಗ್ರಾಮ. ಸಪ್ತ ಸ್ವರಗಳಾದ ಸ ರಿ ಗ ಮ ಪ ದ ನಿ ಸ ಎನ್ನುವುದರ ಆರೋಹ ಕ್ರಮ ಅವರೋಹ ಕ್ರಮ ಸೇರಿ ಒಂದು ಮೂರ್ಛನ ಎನಿಸುತ್ತದೆ. ಗಾಂಧಾರ ಗ್ರಾಮವು ಶಿರಸ್ಥಾನದಿಂದ ಹೊರಡುವ ದೇವತಾ ಶ್ರುತಿಗಾನ. ಇದು ಭೂಲೋಕವಾಸಿಗಳಿಗೆ ಸಾಧ್ಯವಿಲ್ಲ. ಗಂಧರ್ವರು ಈ ಶ್ರುತಿಯಲ್ಲಿ ಗಾನ ಮಾಡಬಲ್ಲರು. ಅದರಿಂದ ಅದು ಗಂಧರ್ವ ಗಾನವಾಗಿ ಪ್ರಸಿದ್ಧಿಯಾಯಿತು. ನಾರದ ಮಹರ್ಷಿಯ ಮಹತಿ ವೀಣೆ ಆತ ಅದನ್ನು ಶ್ರುತಿ ಮಾಡದಿದ್ದರೂ ಮೀಟದಿದ್ದರೂ ನಾರಾಯಣ ಮಂತ್ರವನ್ನು ನಾದವಾಗಿ ಹೇಳುತ್ತಿರುತ್ತದೆ. ಆತನ ತಲೆಯಲ್ಲಿನ ಭಾವಕ್ಕೆ ರಾಗಕ್ಕೆ ಅನುಗುಣವಾಗಿ ಆ ವೀಣೆ ನಾದ ಪ್ರಸಾರ ಮಾಡುತ್ತದೆ. ಅಂದರೆ ಆತನ ತಲೆಯೊಳಗಿನ ಭಾವವನ್ನು ಕೈಯಲ್ಲಿರುವ ವೀಣೆ ಗ್ರಹಿಸುತ್ತದೆ, ನಾದ ಮಾಡುತ್ತದೆ. ತುಂಬುರುವಿನ ಗಾನ ದೇವತೆಗಳನ್ನು ಮೆಚ್ಚಿಸುತ್ತದೆ. ವಿದ್ಯಾಮಾತೆ ಸರಸ್ವತಿ ಕೈಯಲ್ಲಿನ ರಾಜವಾದ್ಯವಾದ ವೀಣೆ ಕಚ್ಚಪಿ ಸರಿಯೇ ಸರಿ. ಅದು ಹೇಳಿದ ಶ್ರುತಿಯಲ್ಲಿ ಪ್ರಸಾರ ಮಾಡದ ರಾಗವೇ ಇಲ್ಲ. ಗಂಧರ್ವರೆನ್ನುವ ದೇವತೆಗಳೆಲ್ಲರೂ ಗಾನಕಲಾಶಾಸ್ತ್ರ ಕೋವಿದರು. ಅವರವರ ವಾದ್ಯಗಳು ಕಂಠಧ್ವನಿ ತಾರಸ್ಥಾಯಿಯನ್ನು ಮೀರಿ ಹಾಡಬಲ್ಲದು. ಇದು ಕೇವಲ ದೇವತೆಗಳಿಗೆ ಪರಿಮಿತ. ಅದರಿಂದಲೇ ಶಿರಸ್ಥಾನವಾದ ಗಾಂಧಾರ ಗ್ರಾಮ ದೇವಲೋಕಕ್ಕೆ, ದೇವತೆಗಳಿಗೆ ಸೀಮಿತ, ಮಾನವರಿಗೆ ಸಾಧ್ಯವಿಲ್ಲ. ಆದರೆ ತಮ್ಮ ಗಾನದಿಂದ ತಾರಸ್ಥಾಯಿಯಲ್ಲಿ ಗಮಕಗಳೊಡನೆ ಸ್ವರ ಸಮ್ಮೇಳನದೊಡನೆ ಸ್ಪಷ್ಟವಾದ ಉಚ್ಚಾರಣೆಯಿಂದ ಮಧುರವಾದ ಕಂಠಸ್ವರದಿಂದ ಶ್ರೋತೃಗಳನ್ನು ಅಲೌಕಿಕ ಸ್ಥಿತಿಗೆ ತೆಗೆದುಕೊಂಡು ಹೋಗಬಲ್ಲ ಮಾನವ ಗಾಯಕ ಗಾಯಕಿಯರನ್ನು ನಾವು ಗಾನಗಂಧರ್ವರೆಂದು ಕರೆಯುತ್ತೇವೆ.
ಅವರ ಗಾನ ಗಂಧರ್ವ ಗಾನವೆಂದು ಪ್ರಶಂಸಿಸುತ್ತಿರುತ್ತೇವೆ ಅಲ್ಲವೇ? ಮಿಕ್ಕ 2 ಗ್ರಾಮಗಳು ಅಂದರೆ ಷಡ್ಜ ಗ್ರಾಮ ಮತ್ತು ಮಧ್ಯಮ ಗ್ರಾಮ ಭೂಲೋಕದವರಿಗಾಗಿ ಏರ್ಪಟ್ಟಿದ್ದು. ಸರಿ ಗ ಮ ಪ ದ ನಿ ಎನ್ನುವ ಸಪ್ತ ಸ್ವರಗಳು ಒಂದೊಂದು ಗ್ರಾಮದಲ್ಲಿ 7 + 7 14 ಆಗಿವೆ. ಷಡ್ಜ ಗ್ರಾಮದಲ್ಲಿ ಆರೋಹಣ ಅವರೋಹಣ ಕ್ರಮದಲ್ಲಿ ಸರಿ ಗ ಮ ಪ ದ ನಿ ಸ ನಿ ದ ಪ ಮ ಗ ರಿ ಒಂದು ಮೂರ್ಛನ. ಮಧ್ಯಮ ಗ್ರಾಮದಲ್ಲೂ ಮೇಲೆ ಹೇಳಿದ ಸ್ವರಗಳೇ ಆರೋಹಣ ಅವರೋಹಣ ಕ್ರಮದಲ್ಲಿ ಒಂದು ಮೂರ್ಛನವಾಗುತ್ತದೆ. ಈ ಮೂರ್ಛನಗಳನ್ನು ಶುದ್ಧ ತಾನಗಳೆನ್ನುತ್ತಾರೆ. ಈ ಶ್ಲೋಕದಲ್ಲಿ ಹೇಳಿರುವ ಭಗವತಿಯ ಕಂಠ ಪ್ರದೇಶದಲ್ಲಿರುವ ಭಾಗ್ಯರೇಖೆಗಳನ್ನು, ಈಶ್ವರನು ಅಮ್ಮನವರ ಕಂಠ ಪ್ರದೇಶದಲ್ಲಿ ಕಟ್ಟಿದ 3 ಸೂತ್ರಗಳನ್ನು ಪರಿಶೀಲಿಸೋಣ. ಶಿರಸ್ಥಾನದಲ್ಲಿರುವ ದೇವತೆಗಳಿಗೆ ಮಾತ್ರ ಪರಿಮಿತವಾದ ಗಾಂಧಾರ ಗಾನ ಮತ್ತು ಭೂಲೋಕವಾಸಿಗಳಿಗಾಗಿಯೇ ಏರ್ಪಡಿಸಿದ ಷಡ್ಜ ಮತ್ತು ಮಧ್ಯಮ ಗಾನ ಇವೆರಡೂ ಕಲೆತು ಸಂಕರವಾಗದೆ ಬೇರೆ ಬೇರೆಯಾಗಿಯೇ ಇರುವಂತೆ ನಿಶ್ಚಯಿಸಿರುವ ಹಾಗಿವೆಯೋ ಎಂಬಂತಿದೆ ಈ ಸೂತ್ರಗಳು. ಆದರೆ ಈ 3 ಗಾನ ಕಲೆಯಲ್ಲಿ ಭಾಗಗಳೇ. ಆದ್ದರಿಂದ ಭಿನ್ನದಲ್ಲಿನ ಏಕತ್ವದಲ್ಲಿನ ಭಿನ್ನದಂತೆ ಅಮ್ಮನವರ ಕಂಠ ಪ್ರದೇಶ ವೈಖರಿ ರೂಪವಾಗಿ ಸಾಕ್ಷಾತ್ಕರಿಸುತ್ತದೆ. ಉದಾಹರಣೆಗೆ, ಒಂದು ಕೀರ್ತನೆಯನ್ನು ವಿವಿಧ ಗಾಯಕಿಯರು ವಿವಿಧ ರೀತಿಗಳಲ್ಲಿ ಹಾಡಿ ಮೆಚ್ಚಿಸುತ್ತಿರುತ್ತಾರೆ. ಹಾಡು ಒಂದೇ, ಗಾಯಕಿಯರು ಮಾತ್ರ ಬೇರೆ ಬೇರೆ. ಅವರವರ ಪದ್ಧತಿ ಅವರವರದು, ಅವರವರ ಕಂಠ ಮಾಧುರ್ಯ ಅವರವರದು. ಹೀಗೆ ಅಮ್ಮನವರ ಕಂಠ ಭಾಗ್ಯ ರೇಖೆಗಳು ಈಶ್ವರ ಕಟ್ಟಿದ 3 ಸೂತ್ರಗಳು ಗಾನ ಕಲೆಯಲ್ಲಿನ ಗ್ರಾಮಗಳ ಸರಹದ್ದು ನಿರ್ಣಯ ಮಾಡುವ ಹಾಗಿದೆ ಎಂದರು ಆಚಾರ್ಯರು. ಇಂತಹ ಜ್ಞಾನವನ್ನು ಒಂದು ಶ್ಲೋಕದಲ್ಲಿ ಹುದುಗಿಸಿ ಪ್ರಸಾದಿಸಿದ ಆಚಾರ್ಯರ ಸೌಂದರ್ಯ ಲಹರಿಯನ್ನು ಎಂಥದೋ ಈ ವರ್ಣನೆಗಳು ಎಲ್ಲಿಯವರೆಗೂ ಸಾಗುತ್ತದೆಯೋ, ಎಲ್ಲಿ ನಿಲ್ಲುತ್ತದೋ ಅರ್ಥವೇ ಆಗುವುದಿಲ್ಲ ಎಂದು ವಿಮರ್ಶೆ ಮಾಡುವವರಿಗೆ ನಮಸ್ಕಾರ ಮಾಡಿ ಅವರಿಂದ ತಪ್ಪಿಸಿಕೊಂಡು ಹೋಗೋಣ. ಅವರೊಡನೆ ತರ್ಕ ಮಾಡುತ್ತಾ ಕುಳಿತರೆ ನಾವು ಇರುವಲ್ಲೇ ತಟಸ್ಥರಾಗಿ ಹೋಗುತ್ತೇವೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಆ ಪರಮ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗಲಾರೆವು. ಇಲ್ಲಿಗೆ 4ನೇ ಅಧ್ಯಾಯ ಸಮಾಪ್ತವಾಯಿತು. 4ನೆಯ ಅಧ್ಯಾಯದ ಸಾರ. ಈ ಅಧ್ಯಾಯದಲ್ಲಿ ಆಚಾರ್ಯರು ಪಂಚದಶ ಮಂತ್ರದಲ್ಲಿನ ಕ ಎ ಈ ಲ ಹ್ರೀಂ ಎನ್ನುವ ಮಂತ್ರಾರ್ಥವನ್ನು, ಅಮ್ಮನವರ ವಾಗ್ಭವಕೂಟವಾದ ಶಿರಸ್ಸಿನಿಂದ ಕಂಠದವರೆಗೂ ಇರುವ ಸೌಂದರ್ಯವನ್ನು, ವೈಭವವನ್ನು, ಮಹಾತ್ಮ್ಯವನ್ನು ವರ್ಣಿಸುತ್ತಾ, ಜ್ಞಾನೇಂದ್ರಿಯಗಳ ಕೂಟವಾದ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಜ್ಞಾನವನ್ನು ನಮ್ಮೆಲ್ಲರಿಗೂ ಜಗನ್ಮಾತೆಯ ವಿರಾಟ್ ರೂಪವಾಗಿಯೂ ಸ್ಥೂಲ ರೂಪವಾಗಿಯೂ ಅಮೃತ ಝರಿಯಂತೆ, ಅಂದರೆ 58ನೇ ಶ್ಲೋಕದಿಂದ 69ನೆಯ ಶ್ಲೋಕದವರೆಗೆ 12 ಶ್ಲೋಕಗಳಲ್ಲಿ ಹರಿಸಿ ಕುಡಿಸಿದ್ದಾರೆ ಪ್ರಸಾದವಾಗಿ. ಈ ಅಧ್ಯಾಯವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡುವವರಿಗೆ ವ್ಯಾಧಿಗಳ ಉಪಶಮನ, ಸಕಲ ಜನಾವಶ್ಯ, ನಿದ್ರಾಹೀನತೆ ಇರುವವರಿಗೆ, ಅಂದರೆ ಸಮಸ್ಯೆಗಳಿದ್ದರೆ ತಾನೇ ನಿದ್ರೆ ಬರುವುದಿಲ್ಲ, ಕೆಲವರಿಗೆ ಸಮಸ್ಯೆಗಳಿಲ್ಲದಿದ್ದರೆ ನಿದ್ರೆ ಬರುವುದಿಲ್ಲ. ಒಟ್ಟಿನಲ್ಲಿ ನಿದ್ರೆ ಬರದೆ ಎಷ್ಟು ನಿದ್ರೆ ಗುಳಿಗೆಗಳನ್ನು ತಿಂದರೂ ಮೈಮರೆಯುವುದು ಬಿಟ್ಟು ನಿದ್ರೆ ಬಾರದವರಿಗೆ ಪ್ರಶಾಂತವಾಗಿ ನಿದ್ರೆ ಬರುವ ಹಾಗೆ ಸಮಸ್ಯೆಗಳ ಪರಿಷ್ಕಾರ, ಹೃದಯ ಶಾಂತಿ, ಪ್ರಶಾಂತತೆ, ಸಂಗೀತ ಕಲೆಯಲ್ಲಿ, ಹಾಡುಗಾರಿಕೆಯಲ್ಲಿ, ವಾದ್ಯ ಸಂಗೀತದಲ್ಲಿ ಪ್ರಾವೀಣ್ಯತೆ ಮುಂತಾದ ದಿವ್ಯ ಶಕ್ತಿಗಳನ್ನು ಜಗನ್ಮಾತೆ ಪ್ರಸಾದಿಸುತ್ತಾಳೆ. ಜಗನ್ಮಾತೆಯಲ್ಲಿ ಭಕ್ತಿ ಪ್ರಪತ್ತಿಗಳು ವೃದ್ಧಿ ಹೊಂದಿ ವಾಗ್ಭವ ಕೂಟ ಸ್ತೋತ್ರ ಪಾರಾಯಣದಿಂದ ಜ್ಞಾನ ವೃದ್ಧಿಯಾಗುತ್ತದೆ. ಅಮ್ಮನವರು ನಮಗೇನು ಕೊಡುತ್ತಾರೆ ಎಂದು ಎದುರು ನೋಡದೆ ಈ ಸರ್ವ ಸೃಷ್ಟಿಯನ್ನೂ ಸೃಷ್ಟಿ ಮಾಡಿ ಅದರಲ್ಲಿ ಉತ್ತಮೋತ್ತಮವಾದ ಮಾನವ ಜನ್ಮವನ್ನು ನಮಗೆ ಪ್ರಸಾದಿಸಿ ಸ್ವಲ್ಪವಾದರೂ ಆಧ್ಯಾತ್ಮ ಜಿಜ್ಞಾಸೆಗೆ ನಮಗೆ ಅವಕಾಶ ಮಾಡಿಕೊಟ್ಟ ಆ ತಾಯಿಗೆ ನಾವೇನು ಕೊಡಬಲ್ಲೆವು?
ಹೇಗೆ ಋಣ ತೀರಿಸಿಕೊಳ್ಳಬಲ್ಲೆವು ಎಂಬ ಆಲೋಚನೆಯಲ್ಲಿ ಮುಳುಗಿದರೆ ಸಾಕು. ಅದೇ ನಮ್ಮಲ್ಲಿ ಜ್ಞಾನೋದಯಕ್ಕೆ ದೊಡ್ಡ ಅನುಗ್ರಹವಲ್ಲವೇ? ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಎನ್ನುವ ಶ್ಲೋಕದ ಅರ್ಥದಂತೆ ಅಮ್ಮನವರ ಕಂಠ ಪ್ರದೇಶದಿಂದ ಕಟಿ ಪ್ರದೇಶದವರೆಗೂ ಇರುವ ಸೌಂದರ್ಯ ಲಹರಿಯ ಅಮೃತ ಝರಿಯನ್ನು ಸವಿಯಲು ಆಚಾರ್ಯರ ಹಿಂದೆಯೇ ಮುಂದಿನ 5ನೇ ಅಧ್ಯಾಯಕ್ಕೆ ಹೋಗೋಣ ಬನ್ನಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.